अखंडमंडलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। ईशानः सर्वविद्यानां जगदादिगुरुष्वः सदाशिवसमारम्भां शंकराचार्यमध्यमाम् अस्मदाचार्यपर्यन्तां वंदे गुरुपरंपराम्। क्षेत्रादि देवते सद्गुरु रुद्रावधूतरನ್ನು सद्गुरु ಸಿದ್ಧಾರೂಢರನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಮುಮುಕ್ಷುಗಳ ಹಿತಚಿಂತಕರು ಅಸ್ಮದ್ಗುರು ಸದ್ಗುರು ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಈ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ಶ್ರೀಕೃಷ್ಣ ಪರಮಾತ್ಮನಿಗೂ ಕೂಡ ನಮಸ್ಕಾರಗಳನ್ನು ಸಮರ್ಪಿಸಿ ಇವತ್ತಿನ ದಿವಸ ಶ್ರೀಮದ್ ಭಗವದ್ಗೀತೆಯ ಸಾಂಖ್ಯಯೋಗದ 2ನೇ ಅಧ್ಯಾಯದ 11ನೇ ಶ್ಲೋಕ ಶ್ರೀ ಭಗವಾನ್ ವಾಚ ಇದು ಶ್ರೀ ಭಗವಾನ್ ವಾಚ ಅಂತ ಈ ಒಂದು 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ನಿಜವಾಗಲೂ ಗೀತಾ ಪ್ರಾರಂಭ ಅಂತೇಳಿ ಹೇಳಲ್ಪಡ್ತದೆ. ಇಲ್ಲಿಯವರೆಗೆ ನಾವು ನೋಡ್ಕೊಂಡ್ ಬಂದ್ವಿ. ಅದರಲ್ಲಿ ಅರ್ಜುನನಿಗೆ 2 ರೀತಿಯ ಮೋಹಗಳು ಉಂಟಾಗಿವೆ ಅಂತೇಳಿ ಗೊತ್ತಾಗ್ತದೆ. ಅರ್ಜುನನಿಗೆ 2 ರೀತಿಯ ಮೋಹಗಳು ಉಂಟಾಗಿದಾವೆ. ಒಂದು ಸಾಧಾರಣ ಮೋಹ, ಇನ್ನೊಂದು ಅಸಾಧಾರಣ ಮೋಹ ಅಂತ ಹೇಳ್ತಾರೆ. ಸಾಧಾರಣ ಅಸಾಧಾರಣ ಏನು ಅಂತ ಕೇಳಿದ್ರ ಕಿಸಿ ಏಕ ಕಾ ಕಾರಣ ಓವೇಸೋ ಅಸಾಧಾರಣ ಕೈಯೇ ಅಂತ ಹೇಳ್ತಾರೆ. ಯಾರ್ದಾದ್ರೂ ಒಬ್ಬರಿಗೆ ಅಥವಾ ಯಾವುದಾದ್ರೂ ಒಂದಕ್ಕೆ ಅದು ಕಾರಣವಾಗಿತ್ತಂದ್ರೆ ಅದಕ್ಕೆ ಅಸಾಧಾರಣ ಅಂತಾರೆ. ಇನ್ನು ಸರ್ವ ಕಾರ್ಯಕ ಕಾರಣವೇಸೋ ಅಸಾಧಾರಣ ಅಂತಾರೆ, ಸಾಧಾರಣ ಅಂತಾರೆ. ಸರ್ವ ಕಾರ್ಯಕ ಕಾರಣವೇಸೋ ಸಾಧಾರಣ ಅಂದ್ರೆ ಅದು ಎಲ್ಲರಿಗೆ ಅಥವಾ ಎಲ್ಲದಕ್ಕೂ ಕಾರಣ ಆಗಿತ್ತಂದ್ರೆ ಅದಕ್ಕೆ ಸಾಧಾರಣ ಅಂತಾರೆ. ಅದರಲ್ಲಿ ಇಲ್ಲಿ 2 ಮೋಹಗಳು ಈ ರೀತಿಯಾಗಿ ಸಾಧಾರಣ ಮತ್ತು ಅಸಾಧಾರಣ ಅಂತೇಳಿ 2 ರೀತಿಯ ಮೋಹಗಳಲ್ಲಿ ಅರ್ಜುನನಿಗೆ ಉಂಟಾಗಿದೆ. ಒಂದನೇದು ಸಾಧಾರಣ. ಸಾಧಾರಣ ಅಂದ್ರೆ ಏನಂದ್ರ ಇಲ್ಲಿ ಅರ್ಜುನನಿಗೆ ಅಷ್ಟೇ ಮೋಹ ಉಂಟಾಗಿಲ್ಲ, ಇಲ್ಲಿ ಜಗತ್ತಿನ ಜನರ ಎಲ್ಲರಿಗೂ ಕೂಡ ಆ ಮೋಹ ಉಂಟಾಗ್ತದ. ಆದ್ದರಿಂದ ಇದಕ್ಕ ಸಾಧಾರಣ ಅಂತ ಹೇಳಿದ್ದಾರೆ. ಏನದು ಎಲ್ಲರಿಗೂ ಉಂಟಾಗ್ತಕ್ಕಂಥ ಮೋಹ ಯಾವುದು ಅಂದ್ರ ಈ ಸ್ಥೂಲ ದೇಹವನ್ನ ಮೊದಲು ಮಾಡಿಕೊಂಡು ಸೂಕ್ಷ್ಮ ದೇಹ, ಇವೆರಡು ದೇಹಗಳಿಗೆ ಕಾರಣವಾಗಿರ್ತಕ್ಕಂಥ ಅಜ್ಞಾನ ಅಥವಾ ಅವಿದ್ಯೆ, ಈ ಉಪಾಧಿ ಮಾಡಿಕೊಂಡು ಈ ಶರೀರಗಳನ್ನ ಉಪಾಧಿ ಮಾಡಿಕೊಂಡು ಅವುಗಳ ಉಪಾಧಿಗಳ ಒಂದು ಅವಿವೇಕದಿಂದ ಅರ್ಥಾತ್ ಅವುಗಳ ಯಥಾರ್ಥವನ್ನು ತಿಳಿಯಲಾರದ್ದರಿಂದ ಈ ಮಿಥ್ಯಾರೂಪ ಸಂಸಾರದಲ್ಲಿ ಸತ್ಯತ್ವವನ್ನ ಏನು ಮಾಡ್ತಾ ಇದ್ದಾರೆ ಅಥವಾ ಆತ್ಮತ್ವ ರೂಪ ಧರ್ಮದಲ್ಲಿ ಅನಾತ್ಮ ಧರ್ಮವನ್ನೇನು ಆಚರಣೆ ಮಾಡ್ತಾ ಇದ್ದಾರ. ಇದು ಸಾಧಾರಣ. ಇದು ಅರ್ಜುನನಿಗೆ ಆಗಿದೆ. ಅರ್ಜುನನಿಗೆ ಅಷ್ಟಲ್ಲ, ಇದು ನಮ್ಮೆಲ್ಲರಿಗೂ ಕೂಡ ಆಗ್ತಾ ಇದೆ. ಹೌದಲ್ಲ? ಈಗ ಈ ಸ್ಥೂಲ ದೇಹವನ್ನು ಮೊದಲು ಮಾಡಿಕೊಂಡು ಸೂಕ್ಷ್ಮ ದೇಹ, ಅಜ್ಞಾನ ಇವೆಲ್ಲವೂ ಕೂಡ ಅಲ್ಲಿ ಮೋಹ ಉಂಟಾಗ್ತದೆ. ಮೋಹ ಅಂದ್ರೆ ಮಮತ್ವ ಬುದ್ಧಿ ಮೋಹ ಅಂತ ಹೇಳ್ಕೊಂಬಂದೈತಿ. ನಾನು ನನ್ನದು ಅಂತಕ್ಕಂಥ ಭಾವ ಅಲ್ಲಿ ಬಂತು ಅಂದ್ರೆ ಅದು ಮೋಹ ಅಂತ ತಿಳಿಸ್ಕೊಳ್ತೀವಿ. ಈ ಸ್ಥೂಲದ ದೇಹದ ಮೇಲೆ ಮೋಹ ಆಗ್ತೈತಿಲ್ಲೋ? ಹೌದಿಲ್ಲ?
ನಾನು ಅಂತಾನೆ ವ್ಯವಹಾರ ಮಾಡ್ತಾ ಇದ್ದಾನ. ನಾನು 5 ಫೂಟ್ ಅದೀನಿ ಅಂತ ನಿಲ್ಲೋ. 5 ಫೂಟ್ ಇದ್ದದ್ದು ಯಾವುದು? ದೇಹ. ಅಲ್ಲಿ ನಾನು ಅಂತ ವ್ಯವಹಾರ ಮಾಡ್ತಾ ಇದ್ದಾನ. ಕೆಲವೊಂದ್ಸಲ ನನ್ನ ದೇಹ ಸ್ಥೂಲವಾಗಿದೆ ಅಂತ ಹೇಳ್ತಾನ. ಸ್ಥೂಲವಾಗಿರೋದೇನಲ್ಲಿ ದೇಹ. ಈ ರೀತಿಯಾಗಿ ಏನು ವ್ಯವಹಾರ ಆಗ್ತದಲ್ಲ, ಇದು ಮೋಹ ಅಂತ ಹೇಳ್ತಾರೆ. ಹಿಂಗ ಪ್ರತಿಯೊಬ್ಬ ಜೀವಿಗೆ ಕೂಡ ಈ ಸ್ಥೂಲ ದೇಹವನ್ನ ಮೊದಲ ಮಾಡಿಕೊಂಡೇನು 3 ದೇಹಗಳದವಲ್ಲ, ಇವುಗಳ ಒಂದು ಯಥಾರ್ಥ ಸ್ವರೂಪವನ್ನು ತಿಳಿಲಾರದ್ದರಿಂದ ಅಲ್ಲಿ ಮೋಹ ಉಂಟಾಗೈತಿ. ಅದು ಉಪಾಧಿಗಳ ಮೂಲಕವಾಗಿ ಉಂಟಾಗಿರ್ತಕ್ಕಂಥ ಮೋಹ. ಅದು ಇದು ಎಲ್ಲವೂ ಮಿಥ್ಯವಾಗೈತಿ. ಆದ್ರೆ ಇವುಗಳೇ ಸತ್ಯ ಅಂತೇಳಿ ತಿಳ್ಕೊಂಡೇನು ವ್ಯವಹಾರ ನಡೆದದಲ್ಲ, ಇದು ಮೊದಲನೇ ಮೋಹ. ಇದು ಸಾಧಾರಣ ಮೋಹ, ಅಲ್ಲಿ ಅರ್ಜುನಿಗೆ ಬಂದಿರೋದು. ಇನ್ನು ಎರಡನೇ ಮೋಹ ಯಾವುದು ಅಂತ ಕೇಳಿದ್ರ, ಅರ್ಜುನನ ಸ್ವಧರ್ಮ ಯಾವುದು ಅಂದ್ರೆ ಕ್ಷತ್ರಿಯ. ಅರ್ಜುನ ಕ್ಷತ್ರಿಯ. ಕ್ಷತ್ರಿಯನಿದ್ದಾನೆ ಅಂದ್ರ ಯುದ್ಧ ಮಾಡೋದು ಅವನ ಧರ್ಮ. ಆ ಯುದ್ಧ ರೂಪ ಧರ್ಮದಲ್ಲಿ ನಾ ಯುದ್ಧ ಮಾಡಿದ್ರೆ ಹಿಂಸೆ ಆಗ್ತದ ಅಂತೇಳಿ ತಿಳ್ಕೊಂಡೇನು ಭಾವನೆ ಮಾಡ್ತಾ ಇದ್ದಾನಲ್ಲ, ಅದು ಅಧರ್ಮ ಪ್ರತೀತಿ ಆಗಕತ್ತಿತ್ತು ಅವನಿಗೆ. ಕ್ಷತ್ರಿಯನಿಗೆ ಅಲ್ಲಿ ಹಿಂಸೆ ಆಗೋದಿಲ್ಲ ಅಂತೇಳಿ ಹೇಳ್ಕೊಂಬರ್ತಾರೆ ಶಾಸ್ತ್ರದಲ್ಲಿ. ಅದು ಯುದ್ಧ ಮಾಡೋದು ಅವನ ಧರ್ಮ. ಆದ್ದರಿಂದ ಇಲ್ಲಿ ಯಾವುದರಿಂದ ಆಗೈತಿ ಮೋಹ ಬರ್ಲಿಕ್ಕೆ ಕಾರಣ ಏನಂದ್ರ ಕರುಣಾಧಿಕ ದೋಷಗಳಿಂದ. ಕೃಪಯಾವಿಷ್ಟ ಅಂತ ಹೇಳ್ಕೊಂಬಂದರಲ್ಲ ಹಿಂದ, ಆ ಕೃಪೆ ಅಂತಕ್ಕಂಥದ್ದು, ಕರುಣ ಅಂತಕ್ಕಂಥದ್ದು ದೋಷದಿಂದ ಇದು ಅರ್ಜುನನಿಗೆ ಉಂಟಾಗಿದೆ. ಇದು ಕೇವಲ ಅರ್ಜುನನಿಗೆ ಮಾತ್ರ ಆಗಿದೆ ಅಲ್ಲಿ. ಆದ್ದರಿಂದ ಇದು ಅಸಾಧಾರಣ ಮೋಹ ಅಂತ ಹೇಳ್ತಾರೆ. ಈ ಎರಡೂ ಮೋಹಗಳು ಯಾವಾಗ ನಾಶ ಆಗ್ತಾವ ಅಂದ್ರ ಜ್ಞಾನದಿಂದ ನಾಶ ಆಗ್ತಾವ. ತತ್ವಜ್ಞಾನ ಆಯ್ತಂದ್ರ ಅವಾಗ ಇವು ಎರಡೂ ಮೋಹಗಳು ನಿವೃತ್ತಿ ಆಗ್ತವು. ಈ ಮೋಹಗಳ ನಿವೃತ್ತಿ ಆಯ್ತು ಅಂದ್ರ ಆ ಮೋಹದ ಕಾರ್ಯರೂಪ ಶೋಕ, ದುಃಖ ಇವುಗಳು ಆಟೋಮೆಟಿಕ್ ಆಗಿ ಹೋಗ್ಬಿಡ್ತಾವ. ಯಾವ ರೀತಿಯಾಗಿ ಅಂದ್ರ, ಈಗೊಂದು ನಸುಗತ್ತಲೆಯಲ್ಲಿ ಹೊರಟನ, ಹೋಗುವಾಗ ಹಾದಿಯಲ್ಲಿ ಒಂದು ಹಾವು ಕಂಡಿತವನಿಗೆ. ಹಾವು ಅಂತೇಳಿ ಎದುರಿ ನಿಂತ. ನಸುಗತ್ತಲೆ ಇತ್ತು, ಹಾವು ಅಂತೇಳಿ ಎದುರು ನಿಂತ. ಸ್ವಲ್ಪ ಹೊತ್ತಾದ್ರೆ ಮುಂದೋದ. ಏನು ಬಾಳ ಹೊತ್ತಾಯ್ತು ಅಲ್ಲೇ ನಿಂತ. ಮುಂದೆ ನೋಡ್ತಾನ, ಅದೇನಿತ್ತದು? ಹಗ್ಗ ಇತ್ತು. ಹಗ್ಗದಲ್ಲಿ ಹಾವು ಕಂಡಿತ್ತು ಅವನಿಗೆ. ಹಾವು ನೋಡಿದಾಗ ಇವನಿಗೆ ಭಯ ಆಗಿತ್ತು. ಆವಾಗ ಆ ಹಗ್ಗದಲ್ಲಿ ಹಾವೇನು ತೋರಿತ್ತದು ಯಾವಾಗ ಹೋಯ್ತದು? ಆ ಹಗ್ಗದ ಯಥಾರ್ಥ, ಸರ್ಪಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥ ಆ ಹಗ್ಗದ ಯಥಾರ್ಥ ಜ್ಞಾನ ಆದಾಗ ಅದು ಸರ್ಪ ಹೋಯಿತು. ಇದು ಸರ್ಪ ಅಲ್ಲ ಹಗ್ಗ ಅಂತೇಳಿ ಆದ ನಂತರ ಅವನಿಗೆ ಮತ್ತೆ ಭಯ ಆಗ್ತದೆ ಇಲ್ಲ. ಆ ಹಗ್ಗದ ಯಥಾರ್ಥ ಜ್ಞಾನ ಆದ ನಂತರ ಭಯ ಹೋಗ್ತದೆ. ಹಂಗ ಇಲ್ಲಿ ತತ್ವಜ್ಞಾನ, ಆತ್ಮಜ್ಞಾನ ಆಯಿತು ಅಂದ್ರ ಅವಾಗ ಇವನಿಗೆ ಶೋಕ ಮೋಹಗಳೆಲ್ಲ ಆಟೋಮೆಟಿಕ್ ಆಗಿ ಹೋಗ್ಬಿಡ್ತಾವ. ಆದ್ದರಿಂದ ಇಲ್ಲಿ ಪರಮಾತ್ಮ ಈ ಶ್ಲೋಕದಲ್ಲಿ ಈ ಮೋಹವನ್ನು ನಿವೃತ್ತಿ ಮಾಡಬೇಕು ಅಂತೇಳಿ ಉಪದೇಶವನ್ನ ಪ್ರಾರಂಭ ಮಾಡಿದ್ದಾನೆ. ಸತ್ಯ ಮಿಥ್ಯಗಳ ಜ್ಞಾನವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಂಶ ನಾನು ಶೋಚಂತಿ ಪಂಡಿತಾ ಅಂತೇಳಿ. ಇಲ್ಲಿ ಹೇ ಅರ್ಜುನ, ನೀನು ಶೋಕಿಸಲು ಯೋಗ್ಯವಲ್ಲದವರಿಗಾಗಿ ನೀನು ಶೋಕ ಮಾಡ್ತಾ ಇದ್ದೀಯ, ಮತ್ತು ಪಂಡಿತರಂತೆ ಮಾತುಗಳನ್ನು ಆಡ್ತಾ ಇದೀಯ. ನೀನು ಶೋಕ ಮಾಡಲಿಕ್ಕೆ ಅರ್ಥಾತ್ ದುಃಖಿಸಲಿಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ದುಃಖಿಸ್ತೀಯ ಅಂತೇಳಿ ತಿಳಿದು ನೀನು ಅಜ್ಞಾನಿ ಅಂತ ಹೇಳ್ಬೇಕಂದ್ರ ಪಂಡಿತರಂಗ ಮಾತಾಡ್ತಾ ಇದೀಯ. ಪ್ರಜ್ಞಾವಾದಾಂಶ ಭಾಷಸೆ, ಪಂಡಿತರಂಗ ಮಾತಾಡ್ತಿ. ಆಯ್ತು, ಪಂಡಿತರಂಗ ಮಾತಾಡ್ತಾನ, ಪಂಡಿತ ಅಂತ ಅನ್ಬೇಕಂದ್ರ ದುಃಖ ಪಡಕತ್ತಿ. ಆದ್ದರಿಂದ ಇಲ್ಲಿ ಸತ್ತವರಿಗಾಗ್ಲಿ ಇದ್ದವರಿಗಾಗ್ಲಿ ಇಲ್ಲಿ ಗತಾಸೂನ ಗತಾಸೂಂಶ ಅಂತ ಐತಿ. ಗತಾನ್ ಅಸೂನ್. ಅಸು ಅಂದ್ರೆ ಏನಿಲ್ಲಿ ಪ್ರಾಣ.
ಅಸು ಅಂದ್ರ ಪ್ರಾಣ, ಇಲ್ಲಿ ಗತಾಸೂನ್ ಅಂದ್ರ ಪ್ರಾಣ ಹೋಗಿದ್ದು, ಅರ್ಥಾತ್ ಪ್ರಾಣ ಹೋದದ್ದೇನು ಸತ್ತ ನಂತರ ಅಂತ. ಪ್ರಾಣ ಹೋದವರಿಗಾಗಿ ಅಂದ್ರೆ ಏನು ಇಲ್ಲಿ ಸತ್ತವರಿಗಾಗಿ ಅಂತ. ಇನ್ನು ಅಗತಾಸೂನ್ ಅಂದ್ರ ಇನ್ನು ಯಾರ ಪ್ರಾಣಗಳು ಹೋಗಿಲ್ಲವೋ ಅಂದ್ರ ಯಾರು ಜೀವಂತ ಅದಾರು ಅವರಿಗಾಗಿ. ನೀನೇನು ಸತ್ತವರಿಗಾಗ್ಲಿ ಇದ್ದವರಿಗಾಗ್ಲಿ ಏನು ಶೋಕ ಮಾಡಕತ್ತಿಯಲ್ಲ, ಇದು ಪಂಡಿತರಾದಂಥವ್ರು ಇವುಗಳ ಬಗ್ಗೆ ದುಃಖಿಸುವುದಿಲ್ಲ, ಶೋಕ ಮಾಡೋದಿಲ್ಲ. ಆದ್ದರಿಂದ ನೀನು ಅಜ್ಞಾನಿ ಅನ್ಬೇಕು, ನಿನಗೆ ಸುಜ್ಞಾನಿ ಅನ್ಬೇಕು, ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾರ, ಮನುಷ್ಯ ಯಾವುದ್ರ ಬಗ್ಗೆ ಶೋಕ ಮಾಡ್ತಾನು ಅಂತಂದ್ರ, ಇಲ್ಲಿ ಜಗತ್ತಿನಲ್ಲಿ ಎರಡು ವಸ್ತುಗಳದಾವು. ಒಂದು ಸತ್ಯವಾಗಿರ್ತಕ್ಕಂಥದ್ದು ಆತ್ಮ ಬ್ರಹ್ಮ ಅಂತ ಹೇಳ್ತಾರಲ್ಲ, ಅದು ಒಂದು ಸತ್ಯವಾಗಿರ್ತಕ್ಕಂಥ ವಸ್ತು. ಈ ಅಸತ್ಯವಾಗಿರ್ತಕ್ಕಂಥದ್ದು ಈ ಶರೀರಾದಿಗಳು, ಶರೀರ ಮೊದಲು ಮಾಡಿಕೊಂಡು ಈ ಪ್ರಪಂಚ, ಇವು ಎರಡರಲ್ಲಿ ಯಾವುದರ ಬಗ್ಗೆ ಅಂದ್ರ, ಶರೀರಿ ಅಂದ್ರ ಆತ್ಮ, ಅದು ಅವಿನಾಶಿ ಆಗೈತಿ. ಆತ್ಮ ಅಚಲ ಅವಿನಾಶಿ ಅಂತ ಹೇಳ್ಕೊಂಡ್ ಬಂದ್ರಲ್ಲ, ಅದು ಅವಿನಾಶಿ ಆಗೈತಿ. ಆದ್ರೆ ಇದು ಶರೀರ, ಇದು ನಾಶ ಉಳ್ಳದೈತಿ. ಇವು ಎರಡೂ ಕೂಡ ಅಶೋಚನೀಯ, ಇವು ಎರಡೂ ದುಃಖ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತಾರ. ಆತ್ಮನನ್ನು ಕುರಿತು ದುಃಖಿಸುವುದು ಸರಿಯಲ್ಲ, ಶರೀರವನ್ನು ಕುರಿತು ದುಃಖಿಸುವುದು ಸರಿಯಲ್ಲ. ಯಾಕಂತಂದ್ರ ಈಗ ನೀನು ಶರೀರಿ ಅಂದ್ರ ಆತ್ಮನ ಬಗ್ಗೆ ನೀನು ದುಃಖ ಪಡ್ತೀನಿ ಅಂದ್ರ ಯಾಕೆ ದುಃಖ ಪಡ್ತೀಯಪ್ಪ? ಆತ್ಮ ಅದು ಎಂದೂ ನಾಶ ಇಲ್ಲ, ಅದಕ್ಕ ಎಂದೆಂದೂ ನಾಶ ಇಲ್ಲ, ಅದಕ್ಕಾಗಿ ಯಾಕೆ ದುಃಖ ಪಡ್ತಿ? ಆತ್ಮನನ್ನು ಕುರಿತು ಶೋಕಿಸುವುದು ಸಂಭವಿಸುವುದಿಲ್ಲ. ಇನ್ನ ಈ ಶರೀರವನ್ನು ಕುರಿತು ನೀನು ಶೋಕ ಮಾಡ್ತೀನಿ, ದುಃಖಿಸ್ತೀನಿ ಅಂತಂದ್ರ ಇದ್ರ ಸ್ವಭಾವ ಹೆಂಗೈತಿ? ನಾಶ ಉಳ್ಳದ್ದೈತಿ. ಇದು ಜಾತಸ್ಯ ಈ ಧ್ರುವ ಮೃತ್ಯು ಅಂತೇಳಿ ಇದು ಹುಟ್ಟಿ ಐತಿ ಅಂದ್ರೆ ಒಂದು ದಿವಸ ಸಾಯತೈತಿ. ಅಂದಮೇಲೆ ಇದು ಶಾಶ್ವತ ಅಲ್ಲ. ಮತ್ತೆ ಇದ್ರ ಬಗ್ಗೆ ಯಾಕೆ ಶೋಕ ಮಾಡ್ತಿ? ನೀನೇನಾದ್ರೂ ಶೋಕ ಮಾಡೋದ್ರಿಂದ, ದುಃಖಿಸುವುದರಿಂದ ಇದು ಏನೇನ ನಾಶ ಆಗೋದು ನಿಲ್ತತೇನು? ನಿಲ್ಲೋದಿಲ್ಲ. ಆದ್ದರಿಂದ ಅವಿನಾಶಿಯಾಗಿರ್ತಕ್ಕಂಥದ್ದಕ್ಕ ಎಂದೆಂದೂ ನಾಶ ಇಲ್ಲ. ನಾಶ ಆಗೋಗ್ತಕ್ಕಂಥದ್ದು ಅದು ಎಂದೂ ಸ್ಥಿರವಾಗಿ ಉಳಿಯೋದಿಲ್ಲ. ಆದ್ದರಿಂದ ಇವು ಎರಡೂ ಕೂಡ ನೀನು ಶೋಕ ಮಾಡೋದು, ದುಃಖ ಮಾಡೋದು ಸಂಭವಿಸುವುದಿಲ್ಲ. ಇದು ನಿನ್ನ ಮೂರ್ಖತನ ಆಗೈತಿ ಅಂತ ಹೇಳ್ತಾನೆ ಪರಮಾತ್ಮ. ಇದು ಮೂರ್ಖತನದಿಂದ ನೀನು ಈ ರೀತಿಯಾಗಿ ದುಃಖ ಪಡ್ತಾ ಇದ್ದೀಯಾ ಅಂತ. ಯಾಕಂದ್ರ ಇಲ್ಲಿ ಮನುಷ್ಯನಿಗೆ ಎರಡು ರೀತಿಯಿಂದ ಅವನಿಗೆ ಕಾರಣ ಆಗೈತಿ ಮೋಹಕ. ಇಲ್ಲಿ ಜನ್ಮ ಮರಣ ಆಗ್ತಾವು, ಲಾಭ ಹಾನಿ ಆಗ್ತಾವು, ಹೌದಿಲ್ಲ? ಜನ್ಮ ಮರಣ ಲಾಭ ಹಾನಿ ಈ ಒಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವನು ಒಮ್ಮೆ ಸುಖಿ ಆಗ್ತಾನ, ಒಮ್ಮೆ ದುಃಖಿ ಆಗ್ತಾನ. ಇದು ಅವುಗಳನ್ನ ಕುರಿತು ನೀನು ಚಿಂತೆ ಮಾಡಿ ದುಃಖ ಪಡ್ತೀಯಲ್ಲ, ಇದು ನಿನ್ನ ಮೂರ್ಖತನ ಅಂತ ಹೇಳ್ತಾರ. ಯಾಕಂದ್ರ ನೀನು ಕೇವಲ ಪಂಡಿತನ ಮಾತುಗಳನ್ನೇ ಆಡುತ್ತಿಲ್ಲ, ಪಂಡಿತರ ಮಾತುಗಳನ್ನೇ ಆಡುತ್ತಿಲ್ಲ. ಮತ್ತೇನಂದ್ರೆ ನೀನು ಅದರ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ ಅಂತ. ಪಂಡಿತರೇನು ಯಾರಿಗೆ ಅಂತಾರಂದ್ರ, ಆ ಪಂಡಿತರೇನು ಚೆನ್ನಾಗಿ ತಿಳ್ಕೊಂಡಿರ್ತಾರಲ್ಲ, ಆ ರೀತಿಯಾಗಿ ನೀನು ತಿಳ್ಕೊಂಡಿಲ್ಲ. ಮತ್ತೇನ್ ಮಾಡಾಕತ್ತಿ? ಸುಮ್ಮ ಪಂಡಿತರಂತೆ ಮಾತುಗಳನ್ನ ಆಡಕತ್ತಿ, ಅದರ ಯಥಾರ್ಥವನ್ನು ತಿಳಿದುಕೊಂಡಿಲ್ಲ ಅಂತ. ಯಾವ ರೀತಿಯಾಗಿ ಅಂದ್ರ, ಅದು ಮಾತು ಹೇಳೋದಷ್ಟೇ, ಆ ಮಾತಿನ ಅರ್ಥ ಗೊತ್ತಿಲ್ಲ ಅಂತ. ಯಾವ ರೀತಿಯಾಗಿ ಅಂದ್ರ, ಒಂದ್ಸಲ ಏನಾಗಿತ್ತು ಅಂದ್ರ, ಬೇಡ್ರವನು ಅವನು ಅಡವಿಗೆ ಹೋದ, ಅರಣ್ಯಕ್ಕೆ ಹೋಗಿ ಏನ್ ಮಾಡಿದಂದ್ರ, ದೊಡ್ಡ ಅರಣ್ಯ ಇತ್ತು. ಒಂದು ಗಿಡದಾಗ ಬಹಳಷ್ಟು ಪಾರಿವಾಳಗಳು ಕುಂತಿದ್ವು.
ಪಾರಿವಾಳ ಬೇರೆ ಬೇರೆ ಪಕ್ಷಿಗಳಿದ್ವು ಅಲ್ಲಿ. ಅವಾಗ ಅವನೇನ್ ಮಾಡಿದ್ನ, ಇಲ್ಲಿ ಬಹಳಷ್ಟು ಈ ಗಿಡದಾಗ ವಾಸವಾಗ್ಯಾವ ಅಂತ ಕಾಣುತ್ತೆ ಪಕ್ಷಿಗಳು, ಇಲ್ಲಿ ಬಲಿ ಹಾಕಿದ್ರ ಇಲ್ಲಿ ಬಲಿಯಲ್ಲಿ ಬೀಳ್ತಾವು ಅಂತ ತಿಳ್ಕೊಂಡು ಏನ್ ಮಾಡಿದ್ನ, ಆ ಗಿಡದ ಅಲ್ಲಿತ್ತು ಗಿಡ, ಇಲ್ಲಿ ಗಿಡದ ಸ್ವಲ್ಪ ದೂರದಲ್ಲಿ ಬಂದು ಬಲಿ ಹಾಕಿದ್ನ. ಬಲಿ ಹಾಕ್ಲಾಕತ್ತಿದ್ನ. ಅವಾಗ ಅದರಲ್ಲಿ ಒಂದು ದೊಡ್ಡ ಪಕ್ಷಿ ಹೇಳಕತ್ತು, ಅನುಭವಿ ಪಕ್ಷಿ. ಏನ್ ಹೇಳಕತ್ತು, ಬೇಡ ಬರ್ತಾನ, ಬಲಿ ಹಾಕ್ತಾನ, ಕಾಳು ಹಾಕ್ತಾನ, ಹಿಡ್ಕೊಂಡು ಹೋಗ್ತಾನ ಅನ್ನಕತ್ತ. ಅವು ಎಲ್ಲವಸ್ಕು ಹೇಳಕತ್ತೆ ಅದು. ಹಿಂಗ ಅನ್ನಕತ್ತು. ಇವನಂದ ಬೇಟೆಗಾರ, ಇವಕ್ಕೆಲ್ಲ ಗೊತ್ತಾಗಿಬಿಟ್ಟೈತಲ್ಲ, ನಾನು ಮಾಡೋ ಕೆಲಸ ಇವಕ್ಕೆಲ್ಲ ಗೊತ್ತಾಗ್ಬಿಟ್ಟೈತಿ. ಬೇಡ ಬರ್ತಾನ, ಬಲಿ ಹಾಕ್ತಾನ, ಕಾಳು ಹಾಕ್ತಾನ, ಹಿಡ್ಕೊಂಡು ಹೋಗ್ತಾನ ಅಂತ ಹೇಳಕತ್ತಂದ್ರ ಇವೇನ ಬಲೆಗೇನು ಬೀಳೋ ಪೈಕಿ ಅಲ್ಲ ಅಂದ್ಕೊಂಡವ. ಹಿಂಗ ಹೇಳಕತ್ತಾವ ಅಂದ್ರ ಅವ್ ಎಂದಾದ್ರೂ ಬಲೆಗೆ ಬೀಳ್ತಾವನು? ಬೀಳೋದಿಲ್ಲ. ಬೀಳೋದಿಲ್ಲ ಅಂತ ತಿಳ್ಕೊಂಡು ಅವನೇನ್ ಮಾಡಿದ್ನ, ಆಯ್ತು ನೋಡೋಣ ಸ್ವಲ್ಪ ಹೊತ್ತು ಕುಂತು, ಹೆಂಗೂ ಬಂದಿನ್ಯಾ ಹಾಕಿ ನೋಡೋಣ, ಅದಕ್ಕೇನೈತೆ ಒಂದ್ ತಾಸು ಕುಂತು ನೋಡೋಣ ಅಂತೇಳಿ ಬಲಿ ಹಾಕಿ ಕಾಳು ಹಾಕಿ ಒಂದ್ ಸ್ವಲ್ಪ ದೂರ ಹೋಗಿ ಗಿಡದ ಮರಿ ಕುಂತ್ಕೊಂಡ. ಬುರ್ರ ಅಂತ ಎಲ್ಲ ಬಂದ ಅದ ಬಲಿಯಾಗ ಬಿದ್ದು. ಅವಾಗ ಅವನ್ ತಿಳ್ಕೊಂಡ, ಓಹೋ ಇವು ಪಕ್ಷಿಗಳೇನದಾವಲ್ಲ, ಪಾರಿವಾಳ ಮೊದಲು ಮಾಡ್ಕೊಂಡು ಇವ್ ಏನ್ ಮಾಡ್ಯಾವ ಅಂದ್ರೆ ಇದು ಮಾತಷ್ಟ ಕಲ್ತಾವ. ಇದು ಏನ್ ಹೇಳಕತ್ತಿತ್ತಲ್ಲ, ಬೇಡ ಬರ್ತಾನ, ಬಲಿ ಹಾಕ್ತಾನ, ಕಾಳು ಹಾಕ್ತಾನ, ಹಿಡ್ಕೊಂಡು ಹೋಗ್ತಾನ ಅಂತೇಳಿ ಮಾತಷ್ಟ ಕಲ್ತಾವ. ಅದು ಮಾತಿನ ಅರ್ಥ ಗೊತ್ತಿಲ್ಲ ಇವು. ಒಂದ್ ವೇಳೆ ಮಾತಿನ ಅರ್ಥ ಗೊತ್ತಿತ್ತು ಅಂದ್ರ ಅವು ಯಾಕೆ ಇದ್ರಾಗ ಬಂದ್ ಬೀಳ್ತಿದ್ದಿಲ್ಲ. ಹಂಗ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನ, ನೀನು ಪಂಡಿತರ ಮಾತುಗಳನ್ನೇನು ಆಡುತ್ತಿ, ಏನಂತ, ಇವ್ರನ್ನೆಲ್ಲ ಕೊಂದು ನಾನು ಸುಖಿ ಆಗೋದಿಲ್ಲ ಅಂತ ಹೇಳ್ತಾನ. ಸ್ವಜನಂ ಹಿ ಕಥಂ ಮತ್ತು ಸುಖಿನ ಶ್ಯಾಮ ಮಾಧವ, ಇವನ್ನೆಲ್ಲ ನಾ ಕೊಂದು ಹೆಂಗ ನಾ ಸುಖಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾನ. ಆದ್ದರಿಂದ ಇಲ್ಲಿ ಪಂಡಿತರ ಮಾತುಗಳನ್ನಾದ್ರೆ ಆಡ್ತಿ, ಮತ್ತ ಅವ್ರಿಗಾಗಿ ನೀ ಶೋಕ ಪಡ್ತೀಯಲ್ಲ. ಇಲ್ಲಿ ಅರ್ಜುನ ಅಶೋಚನೀಯನಾದವರಿಗಾಗಿ ಶೋಕ ಮಾಡಿದ್ದಾನ, ಅಷ್ಟ ಬೇರೆ ಇತ್ತು. ಅಶೋಚನೀಯರಾದವರಿಗಾಗಿ ಶೋಕ ಮಾಡಿದ್ರೆ ಮಾತು ಬೇರೆ ಇತ್ತು. ಆದ್ರ ವಿದ್ವಾಂಸರಂತೆ ಮಾತಾಡಕತ್ತಾನ, ಬರೇ ಶೋಕನ ಮಾಡ್ತಿದ್ನ. ಹೆಂಗ್ ಮಾಡ್ಲಿ, ಇವ್ರನ್ನ ಸಾಯಿಸಿದ್ರೆ ನನ್ಗೆ ಪಾಪ ಬರ್ತದಂತ ಹಿಂಗೇನ್ ಬರೇ ಶೋಕ ಮಾಡ್ತಿದ್ನಂದ್ರ ಮಾತು ಬೇರೆ ಇತ್ತು. ಮತ್ ಪಂಡಿತರಂತೆ ವಿದ್ವಾಂಸರಂತೆ ಮಾತುಗಳನ್ನ ಆಡ್ತಾ ಇದ್ದಾನ. ಇದು ಬಹಳ ಖತರ್ನಾಕ್ ಅಂತ ಹೇಳ್ತಾರೆ. ಇದು ಬಹಳ ಖತರ್ನಾಕ್ ಅಂದ್ರೆ ಡೇಂಜರ್. ಡೇಂಜರ್ ಯಾಕಂದ್ರೆ ಇದು ಮಧ್ಯದ ಅವಸ್ಥೆ. ಇದು ಏನಿದು ಮಧ್ಯದ ಅವಸ್ಥೆ. ಮಧ್ಯದ ಅವಸ್ಥೆ ಅಂದ್ರ ಈ ಕಡೆ ಪೂರಾ ತಿಳ್ಕೊಂಡೇ ಇಲ್ಲ, ಈ ಕಡೆ ಪೂರಾ ಅಜ್ಞಾನಿನೂ ಅಲ್ಲ. ಪೂರಾ ತಿಳ್ಕೊಂಡಿದ್ರ ಅವನು ಪಂಡಿತ ಆಗ್ತಿದ್ದ, ಏನೂ ತಿಳ್ಕೊಂಡಿಲ್ಲ ಅಂತಂದ್ರ ಅವನು ಅಜ್ಞಾನಿ ಆಗ್ತಿದ್ದ. ಆದ್ರ ಅರ್ಧ ಮರ್ಧ ತಿಳ್ಕೊಂಡು ಅರ್ಧ ಮರ್ಧ ಏನ್ ಇದ್ ಮಾಡ್ತಾರಲ್ಲ, ಅದಕ್ಕಂದಾಗ ಹೇಳ್ತಾರಲ್ಲ, ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ, ಅರ್ಧ ಕೂಡ ಸುಮ್ಮನಿರಂಗಿಲ್ಲ. ಅದು ಈಗ ಅರ್ಧ ಕೂಡ ತುಂಬ್ಕೊಂಡು ಒತ್ಕೊಂಡು ಹೋಗೋರ್ನ ಏನ್ ಮಾಡ್ತೈತೆ, ಅದು ತಾನು ಅಳಿಗಾಡೋದಲ್ಲ, ಒತ್ಕೊಂಡವ್ರನ್ನು ಅಳಿಗಾಡಿಸ್ತೈತೆ. ಹಂಗ ಇಲ್ಲಿ ಹೇಳ್ತಾ ಇದ್ದಾರ, ಅಜ್ಞ ಸುಖಮಾರಾಧ್ಯ ಸುಖತರಮಾರಾಧ್ಯತೆ ವಿಶೇಷಜ್ಞ ಜ್ಞಾನಲವ ದುರ್ವಿದಗ್ನಂ ದಗ್ಧಂ ಬ್ರಹ್ಮಾಪಿ ಚ ತಂ ನರಂ ನ ರಂಜಯತಿ ಅಂತೇಳಿ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಏನ್ ಹೇಳ್ತಾ ಇದಾರ, ಅಜ್ಞ ಸುಖಮಾರಾಧ್ಯ ಸುಖತರಮಾರಾಧ್ಯತೆ ವಿಶೇಷಜ್ಞ ಜ್ಞಾನಲವ ದುರ್ವಿದಗ್ನ ದಗ್ಧಂ ಬ್ರಹ್ಮಾಪಿ ಚ ತಂ ನರಂ ನ ರಂಜಯತಿ ಅಂದ್ರ, ಏನೂ ತಿಳಿಲಾರ್ದವನಿದ್ನ ಅಂದ್ರ, ಅಜ್ಞಾನಿ ಇದ್ನಂದ್ರ ಅವನಿಗೆ ತಿಳಿಸಿ ಒಪ್ಪಿಸ್ಬೋದು. ಈಗ ಏನು ತಿಳಿಲಾರ್ದವ್ ಇರ್ತಾನ, ಏನ್ ಇದನ್ನ ಹಿಂಗ್ ಮಾಡಿ ನಿನಗಿದು ಚಲೋ ಆಗ್ತೈತೆ ಅಂದ್ರೆ ಅವನೇನ್ ಮಾಡ್ತಾನ, ಯಾವ್ದು ಬಿಡಪ್ಪ ಆಯ್ತು ಹ್ಞೂ ಅಂತಾನವ. ಅವನಿಗೇನು ಗೊತ್ತಿಲ್ಲ. ನೀ ಕೆಲಸ ಮಾಡಿದಂದ್ರ ಇದು ನಿನ್ಗೆ ಚಲೋ ಆಗ್ತೈತಿ ಮಾಡಂದ್ರ ಆಯ್ತು, ಅವನ ಮಾತಿನ ಮೇಲೆ ವಿಶ್ವಾಸಕ್ಕೆ ಮಾಡೇ ಬಿಡ್ತಾನವ. ಯಾಕ ಅವನಿಗೆ ಉಳಿದಿದ್ದೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಒಪ್ಪಿ ಬಿಡ್ತಾನ ಅವನ ಮಾತು. ಇನ್ನ ಬಹಳಷ್ಟು ಅದ್ರ ಬಗ್ಗೆ ನಾವು ಯಾವ್ದ್ರ ಬಗ್ಗೆ ಹೇಳಕತ್ತೀವಿ, ಅದ್ರ ಬಗ್ಗೆ ಅವನು ಬಹಳಷ್ಟು ತಿಳ್ಕೊಂಡವನಿದ್ನಂದ್ರ ಅವನಿಗೆ ಬಹಳ ಏನು ಹೇಳ್ಬೇಕಾಗಿಲ್ಲ, ಅದ್ರ ಬಗ್ಗೆ ಮೊದಲ ತಿಳ್ಕೊಂಡಿರ್ತಾನ. ಅವನು ಒಪ್ಕೊಂಡ್ಬಿಡ್ತಾನ ಆ ಮಾತನ್ನ. ಯಾರು ಏನೂ ತಿಳಿಲಾರದ ಅಜ್ಞಾನಿನೂ ಒಪ್ಕೊಂಡ್ಬಿಡ್ತಾನ,
ಚೆನ್ನಾಗಿ ತಿಳಿದಂತ ಪಂಡಿತನು ಸರಳವಾಗಿ ಒಪ್ಕೊಂಡ್ಬಿಡ್ತಾರ, ಅವ್ರಿಗೂ ಎಚ್ ಹೇಳ್ಬೇಕಾಗಿಲ್ಲ. ಆದ್ರ ಈ ಮಧ್ಯದಲ್ಲಿ ಇರ್ತಾರಲ್ಲ ಅರ್ಧಮರ್ಧ ತಿಳ್ಕೊಂಡವ್ರು, ಅವರಿಗೆ ಇಲ್ಲಿ ಹೇಳ್ತಾನ ಬ್ರಹ್ಮಾಪಿಚ್ಚ ತಂ ನರಂ ನ ರಂಜಯತಿ ಅಂತ ಹೇಳ್ತಾನೆ. ಆ ಬ್ರಹ್ಮ ಬಂದು ಕೂಡ ತಿಳಿಸಿ ಹೇಳಿದ್ರು ಕೂಡ ಅವನು ಅಷ್ಟು ಜಲ್ದಿ ತಿಳ್ಕೊಳ್ಳೋ ಪೈಕಿ ಅಲ್ಲ. ಯಾಕ ಅವನಿಗೆ ಸಂಶಯಗಳು ಬರ್ತಾವ, ತಾನು ಅರ್ಧಮರ್ಧ ತಿಳ್ಕೊಂಡ್ಬಿಟ್ಟಾನ, ಅವ್ರ ಮೇಲೆ ಇನ್ನೂ ವಿಶ್ವಾಸ ಇಲ್ಲ. ಹಿಂಗಾಗಿ ಅವನ್ ಏನಾಗ್ತದೆ ಅಂದ್ರ ದುಃಖ ಪಡ್ತಾನು ಅಂತ. ಆದ್ದರಿಂದ ಇಲ್ಲೇನ್ ಹೇಳಕತ್ತಾನ ಅರ್ಜುನ, ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಏನ್ ಹೇಳ್ತಾ ಇದ್ದಾನ, ನಾನು ಯುದ್ಧ ಮಾಡಿದನಂದ್ರ ಧರ್ಮ ನಷ್ಟ ಆಗ್ತೈತಿ, ಧರ್ಮ ನಷ್ಟ ಆಯ್ತಂದ್ರ ಕುಲನ ನಾಶ ಆಗ್ತೈತಿ. ಹೀಗೆಲ್ಲ ಏನು ಪಂಡಿತರಂತೆ ಮಾತುಗಳನ್ನ ಆಡಕತ್ತಾನ ಇಲ್ಲಿ ಅರ್ಜುನ. ಈ ಒಂದು ಕುಲ ನಷ್ಟದಿಂದ ಕುಲಧರ್ಮ ನಾಶ ಆಗ್ತತಿ, ಆಗ ಏನಾಗ್ತದ ಅಧರ್ಮ ಉಂಟಾಗ್ತತಿ, ಸ್ತ್ರೀಯರು ದೂಷಿತರಾಗ್ತಾರ, ವರ್ಣ ಸಂಕರ ಆಗ್ತದ. ಹಿಂಗೆಲ್ಲ ಏನು ಪೂರ್ವ ಅಧ್ಯಾಯದಲ್ಲಿ ಏನು ಎಲ್ಲ ಹೇಳ್ಕೊಂಬಂದಲ್ಲ, ಇತ್ಯಾದಿಗಳು ಇವು ಏನು ಅಂದ್ರ ಪಂಡಿತರ ಆಡುವ ಮಾತುಗಳಿವು. ಪ್ರಜ್ಞಾವಾದಾಂಶ ಭಾಷಸೆ ಅಂತೇಳಿ. ಇನ್ನ ಮತ್ತಿನ್ ಹೇಳ್ತಾ ಇದ್ದಾನ, ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಏನ್ ಹೇಳ್ತಾ ಇದ್ದಾನ, ಆ ಪಿತರಗಳು ಅಂದ್ರೆ ತಂದೆಗಳು, ಅವ್ರೇನ್ ತೀರ್ಕೊಂಡೋಗಿರಲ್ಲ ಮೊದಲ, ಅವ್ರಿಗೆ ಪಿಂಡದಾನ ಮಾಡ್ತಕ್ಕಂಥವ್ರು, ತರ್ಪಣಾದಿಗಳನ್ನು ಕೊಡ್ತಕ್ಕಂಥವ್ರು ಯಾರಿಲ್ಲ ಆದ್ರಂದ್ರ ಅವ್ರು ನರಕದಲ್ಲಿ ಬೀಳ್ತಾರು ಅಂತೇಳಿ ಮಾತಾಡ್ತಾ ಇದ್ದಾನೆ. ಇವು ಎಲ್ಲವನ್ನು ನೋಡಿದಾಗ ಇವರು ತಿಳಿದವರು ಮಾತಾಡ್ತಕ್ಕಂಥ ಮಾತುಗಳು ಇವು. ಆದ್ದರಿಂದ ಇಲ್ಲಿ ಕೆಲವು ಆಚಾರ್ಯರು ಈ ರೀತಿಯಾಗಿ ಹೇಳ್ತಾರ, ದೇಹ ಸ್ವಭಾವಂ ಚ ನ ಜಾನಾಸಿ ತದತಿರಿಕ್ತ ಮಾತ್ಮಾನಂ ಚ ಅಂತ. ಅಂದ್ರ ನೀನು ದೇಹದ ಸ್ವಭಾವವನ್ನೇ ಸರಿಯಾಗಿ ತಿಳಿದಿಲ್ಲ ಮತ್ತು ಆತ್ಮನನ್ನು ತಿಳಿದೇ ಇಲ್ಲ. ಮತ್ತೇನಂದ್ರ ಸ್ವಜನರ ಮೋಹದಿಂದ ನೀನು ಜ್ಞಾನ ಮುಚ್ಚಲ್ಪಟ್ಟಿದೆ ಅಂತ. ಅರ್ಜುನನ ಮೋಹದಿಂದ, ಸ್ವಜನರ ಮೋಹದಿಂದ ಅವನಲ್ಲಿರ್ತಕ್ಕಂಥ ವಿವೇಕ ಶಕ್ತಿ ಮುಚ್ಚೈತಿ. ಅದಕ್ಕಂದಾಗಿ ನಾ ಏನ್ ಮಾಡ್ಬೇಕು ಅಂತೇಳಿ ಗೊತ್ತಿಲ್ಲ ಅಂತ ಹೇಳ್ತಾನ. ಅದನ್ನ ನೀನು ಹೇಳು ಅಂತೇಳಿ ಹೇಳಿದ್ನಲ್ಲ. ಆದ್ದರಿಂದ ಇಲ್ಲಿ ಅವನಿಗೆ ಮೋಹದಿಂದ ಈ ರೀತಿಯಾಗಿ ವಿವೇಕ ಶಕ್ತಿ ಅಂತಕ್ಕಂಥದ್ದು ಮುಚ್ಚಿದೆ. ಶೋಕ ಮೋಹಾಭ್ಯಾಂ ಹೆಬಿಭೂತ ವಿವೇಕ ವಿಜ್ಞಾನ ಅಂತೇಳಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಶಂಕರಾಚಾರ್ಯರು ಏನ್ ಹೇಳ್ತಾ ಇದಾರ, ಭಾಷ್ಯದಲ್ಲಿ ಭಾಷ್ಯಕಾರರು ಶಂಕರಾಚಾರ್ಯರು ಹೇಳ್ತಾ ಇದಾರ, ಮಾಯಾ ಮೋಹದ ಬಹಳ ವಿಲಕ್ಷಣ ಐತಿ. ಇದು ಮಾಯಾ ಏನು ಮೋಹ ಉಂಟು ಮಾಡೈತಲ್ಲ, ಇದು ಬಹಳ ವಿಲಕ್ಷಣ ಐತಿ. ಏನ್ ವಿಲಕ್ಷಣ ಐತಂದ್ರ ಕೆಲವೊಂದ್ಸಲ ಇದು ಜ್ಞಾನಿಗಳನ್ನು ಆವರಿಸಿ ಬಿಡ್ತದ, ಕೆಲವೊಂದ್ಸಲ ಜ್ಞಾನಿಗಳಿಗೂ ಇದು ಮೋಹವನ್ನುಂಟು ಮಾಡ್ತದ. ಅದುವೇ ಇಲ್ಲಿ ಅರ್ಜುನನಿಗೆ ಆಗಿದ್ದು ಅಂತ. ಆದ್ದರಿಂದ ಇಲ್ಲಿ ಭಗವಾನರು, ಪರಮಾತ್ಮನು ಇಲ್ಲಿ ಉಪದೇಶವನ್ನ ಹೇಳ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಈ ದೇಹದ ಅಧ್ಯಾಸವನ್ನ ಬಿಡಿಸಿ ಅನಾತ್ಮಗಳ ವಿವೇಕವನ್ನ ಮಾಡಿಸಿ ಸ್ಪಷ್ಟ ರೂಪದಿಂದ ಇಲ್ಲಿ ಹೇಳುವವರಾಗಿದ್ದಾರೆ. ಏನು, ಅಶೋಚಾನನ್ ಅಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಶ್ಚ ಅಂತ. ಗತಾಸೂನ ಗತಾಸೂಶ್ಚ ಅಂದ್ರ ಆಗಲೇ ಹೇಳಿದ್ನಲ್ಲ, ಗತಾಸೂನ್ ಅಂದ್ರ ಸತ್ತವರಿಗಾಗಿ, ಅಗತಾಸೂನ್ ಅಂದ್ರ ಇದ್ದವರಿಗಾಗಿ. ಇಲ್ಲಿ ಸತ್ತವರಿಗಾಗಿ ನೋಡೋಣ. ಮೊದಲ ಯಾರು ಸತ್ತಾರಲ್ಲ ಅವ್ರ ಬಗ್ಗೆ ನೋಡಿದ್ರ ವಿಪರೀತವಾಗಿ ಇಲ್ಲಿ ತಿಳ್ಕೊಂಡಿದಾನ. ಏನು, ಸತ್ತವರಿಗಾಗಿ ಶೋಕಿಸುವುದು ದೊಡ್ಡ ತಪ್ಪದು. ಸತ್ತವರಿಗಾಗಿ ಶೋಕ ಮಾಡೋದು ದೊಡ್ಡ ತಪ್ಪು, ದುಃಖಿಸುವುದು ದೊಡ್ಡ ತಪ್ಪು. ಯಾಕ, ನೀ ದುಃಖ ಮಾಡ್ಕೊಂಡ್ರೇನು ಅವ್ರು ಒಳ್ಳೆ ಬರ್ತಾರೇನು? ಬರಂಗಿಲ್ಲ. ಸತ್ತು ಹೋದ್ರೆ ಮುಗಿದೋಯ್ತದು. ಆದ್ರ ಇನ್ನೊಂದು ಆಗ್ತೈತೆ ಅಲ್ಲಿ. ಏನಾಗ್ತೈತೆ ಅಂದ್ರ, ಈಗ ಅವ್ರು ಸತ್ತವ್ರನ್ನ ನಿಮಿತ್ತ ಮಾಡ್ಕೊಂಡೇನು ಅಳ್ತಾರಲ್ಲ, ಅತ್ತಾಗ ಏನಾಗ್ತೈತೆ ಅಂದ್ರ ಇವ್ರೇನು ಕೆಮ್ಮು ಇದು ಬರ್ತದಲ್ಲ, ಕಫ ಕಣ್ಣೀರು, ಅದು ಅವ್ರು ತಿನ್ಬೇಕಾಗ್ತೈತೆ ಅಂತ. ಅದಕ್ಕ ಪಂಚತಂತ್ರದಲ್ಲಿ ಮಿತ್ರ ಭೇದದಲ್ಲಿ ಹೇಳ್ತಾ ಇದ್ದಾರೆ,
ಶ್ಲೇಷ್ಮಾಶ್ರು ಬಾಂಧವೈರ್ ಮುಕ್ತಂ ಪ್ರೇತೋ ಭುಂಕ್ತೆ ಯಥೋ ವಶಃ ತಸ್ಮಾನ್ನ ರೋದಿತವ್ಯಂ ಹಿ ಕ್ರಿಯಾ ಕಾರ್ಯಶ್ಚ ಶಕ್ತಿತಃ ಅಂತ ಹೇಳಿದ್ದಾರೆ. ಏನ್ ಹೇಳ್ತಾ ಇದ್ದಾರ, ಇಲ್ಲಿ ನೀವು ಸತ್ತವರಿಗಾಗಿ ಏನು ಶೋಕ ಮಾಡಿದ್ರಿ ಅಂದ್ರ, ದುಃಖ ಮಾಡಿದ್ರಿ ಅಂದ್ರ, ಹತ್ತಿರಿ ಅಂದ್ರ, ನೀವು ಅಳುವಾಗೇನು ನಿಮ್ಮ ಬಾಯಾಗ ಕಫ, ಮೂಗಿನಾಗ ಶಿಂಬಳ, ಕಣ್ಣೀರ್ ಏನ್ ಬರ್ತಾವಲ್ಲ, ಇವುಗಳನ್ನ ಅವರು ಪರವಶವಾಗಿ ತಿನ್ಬೇಕಂತ ಅವರು ಸತ್ತವರು. ಆದ್ದರಿಂದ ಅಳಬೇಡ್ರಿ ಅಂತಾರ ಅವ್ರು. ಸತ್ತಾಗ ಅಳಬೇಡ್ರಿ ಅಂತ ಯಾಕಂತಾರ ಅಂದ್ರೆ ಈ ರೀತಿಯಾಗಿ ಅವರು ಸತ್ತಂತವ್ರು ಅಲ್ಲಿ ಅವನ್ನೆಲ್ಲ ಕಣ್ಣೀರು ಕುಡಿಬೇಕು, ಕಫವನ್ನು ತಿನ್ಬೇಕಂತ ಹೇಳ್ತಾರೆ. ಅಲ್ಲಿ ಮತ್ತ ಸ್ಕಂದ ಪುರಾಣದಲ್ಲಿ ಹೇಳಿದರೆ ಈ ಮಾತನ್ನ. ಸ್ಕಂದ ಪುರಾಣದಲ್ಲಿ ಮೃತಾನಾಂ ಬಾಂಧವಾಹ ಏತು ಮುಂಚತ್ಯ ಶ್ರೂಣಿ ಭೂತಲೆ ಪಿಬಂತ ಶ್ರೂಣಿ ತಾನ್ಯಾದಹ ಮೃತಾ ಪ್ರೇತ ಪರತ್ರವೈ ಅಂತೇಳಿ ಸ್ಕಂದ ಪುರಾಣದಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಈ ಮೃತಾತ್ಮ ಬಾಂಧವರು, ಬಂಧು ಬಾಂಧವಗಳು ಇಲ್ಲೇನು ಭೂಮಿ ಮೇಲೆ ಹತ್ರ ಅಂದ್ರ ಅವರು ಪರಲೋಕದಲ್ಲಿ ಇವರು ಕಣ್ಣೀರನ್ನ ಅದನ್ನೆಲ್ಲ ತಿನ್ಬೇಕು, ಕುಡಿಬೇಕಾಗ್ತದ, ಕಫವನ್ನು ತಿನ್ಬೇಕಾಗ್ತಕ್ಕಂಥವ್ರು. ಆದ್ದರಿಂದ ಅದಕ್ಕಾಗಿ ಸತ್ತವರಿಗಾಗಿ ಅಳೋದು ಯೋಗ್ಯ ಅಲ್ಲ. ಮತ್ತೇನ್ ಮಾಡ್ಬೇಕು ಅಲ್ಲಿ ಹೇಳ್ಬಿಟ್ರು, ಈ ಕ್ರಿಯಾ ಕಾರ್ಯಶಕ್ತಿತಃ ಅಂತೇಳಿ ನೀ ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯವನ್ನ ಮಾಡು. ಪಿಂಡದಾನ ಮೊದಲಾದಂಥದ್ದೇನ್ ಮಾಡ್ತಾರಲ್ಲ ತರ್ಪಣಾದಿಗಳನ್ನ, ಅವನು ನಿನ್ನ ಶಕ್ತಿಯಾನುಸಾರವಾಗಿ ಅದನ್ನ ನೀನು ಮಾಡು ಅಂತೇಳಿ. ನೀವು ಮಾಡಿರ್ತಕ್ಕಂಥದ್ದು ಅಲ್ಲಿ ಅವರಿಗೆ ಮುಟ್ಟುತ್ತೈತಿ. ಈ ರೀತಿಯಾಗಿದೆ. ಆದ್ದರಿಂದ ಇಲ್ಲಿ ನೀನು ಸತ್ತವರಿಗಾಗಿ ಅಳೋದು ಯೋಗ್ಯ ಅಲ್ಲ. ಮತ್ತಿನ್ನು ಇದ್ದವರಿಗಾಗಿ, ಸತ್ತವರಿಗೆ ಯಾಕೆ ಅಳಗಿಲ್ಲಪ್ಪ, ನಾವು ಇದ್ದವರಿಗಾಗಿ ಹೇಳ್ತೀವಿ. ಇದ್ದವರಿಗಾಗಿನೇ ಯಾಕೆ ಹೇಳ್ತಿ? ಇದ್ದವರಿಗಾಗಿನೂ ಅಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರ ಜೀವಿಸಿರುವವರಿಗೆ ಶೋಕ ಮಾಡಬಾರ್ದು. ಯಾರು ಜೀವಿಸ್ಕೊಂಡದ್ರಲ್ಲ ಅವರಿಗಾಗಿನೂ ಶೋಕ ಮಾಡಬಾರ್ದು. ಮತ್ತೇನ್ ಮಾಡ್ಬೇಕು, ಅವರ ಪಾಲನೆ ಪೋಷಣೆ ಒಂದು ವ್ಯವಸ್ಥೆ ಮಾಡ್ಬೇಕು ಅವ್ರಿಗೆ. ಇದ್ದವರಿಗಾಗಿ ಈಗ ನೀವು ಮತ್ತೆ ಹೆಂಗಪ್ಪ, ಮತ್ತೆ ಇದ್ದವ್ರು ನೋಡ್ಕೋಬೇಕಲ್ಲ. ನೋಡ್ಕೊಳ್ಳೋದು ಕರ್ತವ್ಯ. ನಿಮ್ ಕರ್ತವ್ಯನ್ನ ಪೂರ ಮಾಡ್ರಿ ನೀವು. ಈಗ ಸಾಮಾನ್ಯವಾಗಿ ಮಕ್ಕಳದಾರಂದ್ರ ಅವ್ರಿಗೆ ಪಾಲನೆ ಪೋಷಣೆ ಮಾಡಿ, ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸಿ, ಅವ್ರಿಗೆ ಒಂದು ಮದುವೆ ಮಾಡಿ, ಅವ್ರ ಕಾಲ ಮೇಲೆ ಅವ್ರು ನಿಂತರು ಅಂದ್ರೆ ನಿಮ್ ಕರ್ತವ್ಯ ಮುಗೀತು. ಅಷ್ಟು ಮಾಡಿ ನೀನು, ಅಷ್ಟು ಮಾಡಿದ್ರೆ ನಿನ್ ಕರ್ತವ್ಯ ಮುಗೀತು. ಆದ್ರ ಅದನ್ನ ಬಿಟ್ಟು ನೀವು ಶೋಕ ಮಾಡಬೇಡ. ಈ ರೀತಿಯಾಗಿ ನಾವು ಅವ್ರಿಗೆ ಪಾಲನೆ ಪೋಷಣೆ ಮಾಡ್ಲಿಲ್ಲ, ವಿದ್ಯಾಭ್ಯಾಸವನ್ನು ಕಲಿಸ್ಲಿಲ್ಲ ಅಂತಂದ್ರ ಅವಾಗ ನಿನಗ ವೈರಿ ಆಗ್ತಾರ, ಅವ್ರು ವೈರಿ ಆಗ್ತಾರ. ಅದಕ್ಕಂದಾಗಿ ಬರೆದಿದ್ದಾರಲ್ಲಿ, ಮಾತಾ ವೈರಿ ಪಿತಾಶತ್ರು ಯಾಭ್ಯಾಂ ಬಾಲೋನ ಶಿಕ್ಷಿತ. ಮಕ್ಕಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲಿಲ್ಲ ಅಂದ್ರ, ಶಿಕ್ಷೆ ಅಂದ್ರೆ ಮತ್ತ ಹಂಗ ಆ ಶಿಕ್ಷೆ ಅಲ್ಲ, ಶಿಕ್ಷಣವನ್ನ ಶಿಕ್ಷಿತರನ್ನಾಗಿ ಮಾಡ್ಲಿಲ್ಲ ಅಂದ್ರ, ಸಂಸ್ಕಾರವನ್ನು ಕೊಡ್ಲಿಲ್ಲ ಅಂದ್ರ ಅವರು ಏನಾಗ್ತಾರದ ನಿಮ್ಗೆ ಶತ್ರುಗಳಾಗ್ತಾರ. ಅವ್ರು ನಮ್ಗೆ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂದ್ರೆ ಅದ ಕಾರಣ ಅವ್ರದಲ್ಲ, ನಮ್ಮದಂತ ತಿಳ್ಕೊಬೇಕಿಲ್ಲ. ಅವ್ರನ್ನ ಸರಿಯಾಗಿ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ನಮಗ್ ಬಂದಿಲ್ಲ ಅಂತೇಳಿ. ಆದ್ದರಿಂದ ಮತ್ತ ಇದರಲ್ಲಿ ಹೇಳ್ಯಾರಲ್ಲ ವಚನಕಾರರು, ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದಿ, ಬಿದ್ದಿರಲು ಬಂದು ನೋಡದ ತಾಯಿ, ಇವು ಮೂರು ಲೋಕದೊಳಗೆ ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳಿದಾನೆ ಸರ್ವಜ್ಞ. ಈ ರೀತಿಯಾಗಿ ಸರಿಯಾಗಿ ವಿದ್ಯೆ ಕಲಿಸಲಿಲ್ಲ ಅಂದ್ರ ಗುರು ಶತ್ರು ಆಗ್ತಾನ, ಮತ್ತ ಬುದ್ಧಿವಾದ ಹೇಳಿಲ್ಲ ಅಂದ್ರ ತಂದೆ ಶತ್ರು ಆಗ್ತಾನ, ಅವನಿಗೆ ಸಂಕಟ ಬಂದು ನಾವು ನೋಡ್ಲಿಲ್ಲ ಅಂದ್ರೆ ತಾಯಿ ಶತ್ರು ಆಗ್ತಾಳ. ಈ ರೀತಿಯಾಗಿ ಇವರು ತಮ್ಮ ತಮ್ಮ ಕರ್ತವ್ಯವನ್ನ ಪಾಲನೆ ಮಾಡಲಿಲ್ಲ ಅಂದ್ರೆ ವೈರಿಗಳಾಗ್ತಾರೆ. ಅವ್ರ ಪಾಲನೆಯನ್ನ ಮಾಡೋದು, ಪೋಷಣೆ ಮಾಡೋದು, ಅವ್ರಿಗೊಂದು ವ್ಯವಸ್ಥೆ ಮಾಡೋದು, ಇದು ನಿಮ್ಮ ಕರ್ತವ್ಯ. ನಿಮ್ ಕರ್ತವ್ಯ ನೀವು ಮಾಡ್ರಿ. ಆದ್ರೆ ಅವ್ರ ಬಗ್ಗೆ ಇನ್ನು ಮುಂದೆ ಗತಿ ಏನ್ ಇವ್ರದು, ಇವ್ರ ಮುಂದೆ ಯಾರು ನೋಡ್ತಾರ? ಹಿಂಗಾಗಿ ನೀವು ಅವ್ರ ಬಗ್ಗೆ ಶೋಕ ಮಾಡಬೇಡ್ರಿ, ದುಃಖ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಚಿಂತೆ ಮಾಡೋದ್ರಿಂದ ಆಗೋದೇನು? ಚಿಂತೆ ಮಾಡೋದ್ರಿಂದ ಏನು ಆಗಂಗಿಲ್ಲ. ಅದೆಲ್ಲ ಏನ್ ಆಗ್ಬೇಕಾಗಿರ್ತದಲ್ಲ ಅದು ಕರ್ಮಾನುಸಾರವಾಗೇನೆ ಆಗ್ತದೆ. ಅದಕ್ಕಂದಾಗ ಹೇಳ್ತಾರ ನಿಜಗುಣರು, ಚಿಂತಿಸದಿರು ಸುಖ ದುಃಖದಡಿಯಳು, ನೀ ನಿಂತು ತಿಳಿದ ಬಳಿಕೆಲೆ ಜೀವನೇ. ಏ ಜೀವನೇ, ನೀನು ಚಿಂತೆ ಮಾಡಬೇಡ. ಯಾವುದ್ರ ಬಗ್ಗೆ ಚಿಂತೆ ಮಾಡ್ತೀಯಪ್ಪ? ಸುಖ ಬರಲಿಲ್ಲ ನಮ್ಗ, ದುಃಖನೇ ಐತಿ ಅಂತೇಳಿ ಸುಖ ದುಃಖಗಳ ಬಗ್ಗೆ ಚಿಂತೆ ಮಾಡ್ತೀಯಲ್ಲ,
ಸುಖ ದುಃಖಗಳ ಬಗ್ಗೆ ಚಿಂತೆ ಮಾಡಬೇಡ. ಅದು ಬರೋದಿತ್ತಂದ್ರೆ ತಾನಾಗೆ ಬರ್ತೈತಿ. ಅದಕ್ಕಂದ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ರೆ ಬಹಳಷ್ಟು ಸುಂದರವಾಗಿ, ರೋಗಾದಿಗಳ ಬಾಧೆಗಳು ನೀವಾಗಿ ಎಳಸಿದರಲ್ಲಿ ಉಣಿಸುವಂತೆ. ಹೆಂಗ್ ಒಂದು ಉದಾಹರಣೆ ಕೊಡ್ತಾರ. ಈಗ ನಮಗ ಹಾರ್ಟ್ ಆಗೈತೆ ಅಂತ ತಿಳ್ಕೋರಿ. ಹಾರ್ಟ್ ಆಗೈತೆ ಅಂದ್ರೆ ಯಾರಾದ್ರೂ ಬಯಸಾರೇನು? ಹಾರ್ಟ್ ಆಗಲಿ ಅಂತೇಳಿ, ಶುಗರ್ ಆಗಲಿ ಅಂತೇಳಿ, BP ಬರ್ಲಿ ಅಂತ ಯಾರಾದ್ರೂ ಬಯಸ್ತಾರೇನು? ಬಯಸೋದಿಲ್ಲ. ಬಯಸೋದಿಲ್ಲ ಅಂದ್ರೂ ಕೂಡ ಅವು ಬರೋದ್ ಬಿಟ್ಟವೇನು? ಬರತವ. ಹಂಗ ರೋಗಾದಿಗಳು ಬಾಧೆಗಳು ನೀನು ಬಯಸಿಲ್ಲ ಅಂದ್ರೂ ಯಾವ ರೀತಿಯಾಗಿ ಬರ್ತಾವು, ಹಂಗ ನಿನಗೆ ಸುಖ ಇತ್ತಂದ್ರೆ ಬರೋದು ತಾನಾಗೆ ಬರ್ತೈತಿ. ನೀ ಬ್ಯಾಡ ಅಂದ್ರೂ ಬಿಡಂಗಿಲ್ಲ ಅದು. ಅದಕ್ಕಂದಾಗಿ ಬಾರದು ಬಪ್ಪದು ಅಂತ ಹೇಳ್ತಾರೆ. ಏನ್ ಬರ್ಬೇಕಾಗೈತಿ ಬರತೈತಿ, ಯಾವುದು ಬರೋದಿಲ್ಲ ಅದು ಬರೋದೇ ಇಲ್ಲ. ಆದ್ದರಿಂದ ನೀ ಚಿಂತೆ ಮಾಡಿ ಏನ್ ಮಾಡವ? ಚಿಂತೆ ಮಾಡಬೇಡ. ಅದಕ್ಕಂದಾಗಿ ಸರ್ಪಭೂಷಣರು ಬೈದಾರ, ಏತಕ್ಕೆ ಚಿಂತೆಯನ್ನು ಮಾಡುವೆ ಮೂಢ, ವಿಶ್ವನಾಥನೇ ಪೋಷಿಕನು ಯೋಚಿಸಬೇಡ. ಅವ್ರು ಹೇಳ್ತಾರ, ನೀ ಮಕ್ಕಳ ಮರಿ ಬಗ್ಗೆ ಏನು ಚಿಂತೆ ಮಾಡ್ತೀಯಲ್ಲ, ನೀ ಯಾಕೆ ಚಿಂತೆ ಮಾಡ್ತಿ? ವಿಶ್ವನಾಥನೇ ಪೋಷಿಕನು ಯೋಚಿಸಬೇಡ. ಈಗ ನೀವು ಮಕ್ಕಳನ್ನ ನೋಡಿ ಇವ್ರ ಬಗ್ಗೆ ಹೆಂಗ ಅಂತೇಳಿ ನೀವು ಚಿಂತೆ ಮಾಡ್ತೀರಂದ್ರ ಅವ್ರು ಕೇಳ್ತಾರ, ಈಗ ನೀವು ಹೊರಗೆ ಬಂದ ನಂತರ ಚಿಂತೆ ಮಾಡಕತ್ತಿದ್ವಿ ಮಕ್ಕಳ ಗತಿ ಏನು ಅಂತೇಳಿ. ಆದ್ರೆ ತಾಯಿ ಹೊಟ್ಟೆಗಿದ್ದಾಗ ಆ ಮಗು ಬೆಳೆದು 1-2 kg 3 kg ಹಿಂಗ್ ತೂಕ ಆಗ್ತೈತಿ. ಮಗು ಬೆಳಿತೈತಿಲ್ಲ, ಅಲ್ಲಿ ಬೆಳವಣಿಗೆ ಆಗ್ತೈತಿ. ಬೆಳವಣಿಗೆ ಆಗ್ತದಂದ್ರೆ ಅದಕ್ಕೆ ಆಹಾರ ದೊರಕೈತೆ ಅಂತ ಅರ್ಥ. ಆಹಾರ ದೊರಕೈತೆ ಅಂದ್ರೆ ಯಾರು ಕೊಟ್ಟು? ತಂದೆ ಉಣಿಸಿದ್ನು ಏನ್ ತಾಯಿ ಉಣಿಸಿದ್ಲು? ಯಾರು ಉಣ್ಸಕ್ ಬರಂಗಿಲ್ಲ. ಆದ್ರೂ ಅಲ್ಲಿ ಪರಮಾತ್ಮ ಅದಕ್ಕಾಗಿ ವ್ಯವಸ್ಥೆ ಮಾಡಿದಾನ. ತಾಯಿ ಉಂಡಂತ ಅನ್ನದ ರಸ ಆ ಒಂಕಳದ ಒಂದು ನಾಭಿಯ ಮುಖಾಂತರವಾಗಿ ಆ ಕೂಸಿಗೆ ಹೋಗ್ತಿರ್ತೈತೆ. ಅದು ಪರಮಾತ್ಮ ವ್ಯವಸ್ಥೆ ಮಾಡಿದಾನ. ಅಲ್ಲಿ ಹೊಟ್ಟೆಗಿದ್ದಾಗ ಪರಮಾತ್ಮ ಉಣ್ಸ್ಯಾನಂದ್ರೆ ಹೊರಗೆ ಬಂದಾಗ ಕಾಪಾಡಗಿಲ್ಲ ನಾವು. ಹುಟ್ಟಿಸದ ದೇವರು ಹುಲ್ಲು ಮೇಸುವನೆ ಅಂದ್ಮೇಲೆ ನೀನ್ ಯಾಕೆ ಚಿಂತೆ ಮಾಡ್ತಿ? ನೀ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಆದ್ದರಿಂದ ಇಲ್ಲಿ ಏನ್ ಹೇಳ್ತಾರ, ಗತಾಸೂಂಶ, ನೀ ಸತ್ತವರಿಗಾಗಲಿ ಇದ್ದವರಿಗಾಗಲಿ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ, ದುಃಖಿಸುವುದು ಅವಶ್ಯಕತೆನೇ ಇಲ್ಲ. ಇಲ್ಲಿ ದುಃಖ ಆಗತೈತಿ ಅಂದ್ರೆ ಕಾರಣ ಏನಂದ್ರ ಆತ್ಮ ಸತ್ಯವಾಗೈತಿ, ಅದನ್ನ ಅಸತ್ಯ ಅಂತೇಳಿ ತಿಳಿದಿದ್ದ ನಾವು. ಅರ್ಜುನ ಅಸತ್ಯ ಅಂತೇಳಿ ತಿಳ್ಕೊಂಡನ. ಹತ್ವಾ ಸ್ವಜನ ಮಾಹವೇ, ಹತ್ವಾ ಅಂತೇನು ಹೇಳ್ತಾ ಇದ್ದಾನಲ್ಲ, ನಾನು ಇವ್ರನ್ನ ಸಾಯಿಸ್ತೀನಿ ಅಂತನೋ. ಸಾಯಿಸಿದ್ನಿ ಅಂದ್ರ ನನ್ನಿಂದ ಸಾಯ್ತಾರೆ ಇವ್ರು. ಸಾಯೋದು ಯಾವುದು? ಇಲ್ಲಿ ಭೀಷ್ಮ ದ್ರೋಣಾದಿಗಳಲ್ಲಿ ವಿಚಾರ ಮಾಡಬೇಕು. ಯಾವುದನ್ನ ಕುರಿತು ವಿಚಾರ ಮಾಡಬೇಕು? ಇಲ್ಲಿ ಭೀಷ್ಮ ದ್ರೋಣಾದಿಗಳ ವಾಚ್ಯಾರ್ಥ ಮತ್ತು ಲಕ್ಷಾರ್ಥವನ್ನು ಇಟ್ಕೊಂಡು ವಿಚಾರ ಮಾಡಿದಾಗ ಗೊತ್ತಾಗ್ತದೆ. ಈಗ ಭೀಷ್ಮ ದ್ರೋಣಾದಿಗಳ ದೇಹ ಐತಿ, ಆಮೇಲೆ ಈ ಲಕ್ಷ್ಯವಾಗಿರ್ತಕ್ಕಂಥ ಆತ್ಮ ಐತಿ. ಇಲ್ಲಿ ನೀ ಭೀಷ್ಮ ದ್ರೋಣಾದಿಗಳ ಒಂದು ವಾಚಾರ್ಥವನ್ನು ಕುರಿತು ನೀನು ಶೋಕಿಸ್ತೀಯ ಅಂದ್ರ, ದೇಹವನ್ನು ಕುರಿತು ನೀನು ಶೋಕ ಮಾಡ್ತೀಯ ಅಂದ್ರ ಅದು ಸರಿಯಲ್ಲ. ವಾಚಾರ್ಥದಲ್ಲಿ ಅದು ಯಾಕೆ ಸರಿಯಲ್ಲ? ಅದು ಶರೀರ ಹುಟ್ಟೈತಿ ಅಂದ್ರೆ ಒಂದ್ ದಿವಸ ಸಾಯತೈತಿ. ನೀನು ಸಾಯಿಸಿಲ್ಲ ಅಂದ್ರೂ ಅದು ಸಾಯತೈತಿ. ಅದು ಅವಿನಾಶಿ ಇಲ್ಲ, ಅದು ನಾಶವುಳ್ಳದೈತಿ. ನಾಶವುಳ್ಳ ವಸ್ತು ಎಂದು ಶಾಶ್ವತವಾಗಿರೋದಿಲ್ಲ. ಆದ್ದರಿಂದ ಅವರು ಶರೀರ ಬಗ್ಗೆ ನೀನು ಶೋಕ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲಿ ದುಃಖಿಸುವುದು ಸಂಭವಿಸುವುದಿಲ್ಲ. ಅದಕ್ಕಂತ ಹೇಳ್ತಾರಲ್ಲಿ, ಮಘವನ್ ಮರ್ತ್ಯಂ ವಾ ಇದಂ ಶರೀರ ಮಾತ್ತಂ ಮೃತ್ಯುನಾ ಅಂತೇಳಿ. ಈ ಶರೀರ ಅಂತಕ್ಕಂಥದ್ದು ಮೃತ್ಯುವಿನಿಂದ ಹಿಡಿಯಲ್ಪಟ್ಟಿದೆ. ಮೃತ್ಯುವಿನಿಂದ ಹಿಡಿಯಲ್ಪಟ್ಟಿರೋದ್ರಿಂದ ಇದು ಮರ್ತ್ಯವಾಗಿದೆ, ಮರಣಶೀಲ ಉಳ್ಳದ್ದಾಗಿದೆ ಅಂತ ಶ್ರುತಿ ಹೇಳ್ತಾ ಇದೆ. ಅಂದಮೇಲೆ ಈ ಶರೀರ ಏನಾಗೈತಿ? ಮರಣ ಉಳ್ಳದ್ದಾಗೈತಿ. ಅದು ಮರಣ ಹೊಂದತೈತಿ, ಮರಣದಿಂದ ಗ್ರಸಿತವಾಗೈತಿ ಅಂತದು.
ಮೃತ್ಯುವಿನಿಂದ. ಮೃತ್ಯುವಿನಿಂದ ಯಾವ ರೀತಿ ಗ್ರಸಿತವಾಗೈತೆ ಅಂದ್ರ, ಒಂದ್ಸಲ ಏನಾಗಿತ್ತಂದ್ರ ಹಾವು, ಸರ್ಪ ರಾತ್ರಿ ಸಮಯದಲ್ಲಿ ಒಂದು ಕಡೆ ಕುಂತಿತ್ತು. ಅದ್ರ ಮುಂದೆ ಕಪ್ಪಿ ಇತ್ತು, ಕಪ್ಪಿ ಕುಂತಿತ್ತು. ಇದು ಹೋಗಿ ವಿಚಾರ ಮಾಡಿತು, ಮುಂದೆ ಹೋಗಿ ಹಿಡಿಯೋದು ಬೇಡ, ಇದನ್ನ ನಾನಾಗೆ ಹೋಗಿ ಹಿಡಿಯೋದು ಬೇಡ, ತಾನಾಗೆ ನನ್ನ ಬಾಯಿಗೆ ಬರ್ಬೇಕ ಅಂತೇಳಿ ವಿಚಾರ ಮಾಡಿ ಏನ್ ಮಾಡಿತಂದ್ರ, ಅದು ಹಾವು ಸರ್ಪ ಹೋಯ್ತು. ಕಪ್ಪಿ ಆ ಕಡೆ ಮರ ಕುಂತಿತ್ತಲ್ಲ, ಹೋಗಿ ಅದ್ರ ಹಿಂದ ಸೌಕಾಸ ಹೋಯ್ತು. ಹೋಗಿ ಬಾಯಿ ತೆಗೆದು ಅದ್ರ ಹಿಂಭಾಗದಲ್ಲಿ ಹಿಂಗ ಬಾಯಿ ತೆಗೆದು ಕುಂತು. ಹಿಂಗ ಬಾಯಿ ತೆಗೆದು ಕುಂತು ಕೂಡ್ಲೇನೆ ಅದಕ್ಕೆ ಏನಾಯ್ತಂದ್ರೆ ತಣ್ಣಗೆ ಹತ್ತಿತ್ತು. ಅದಕ್ಕೆ ಕಪ್ಪಿಗೆ ತಣ್ಣಗೆ ಹತ್ತಿದ ಕೂಡ್ಲೇನೆ ಏನ್ ಮಾಡ್ತ, ಅದು ಹಗುರ ಹಿಂದಕ್ಕೆ ಸರಿತಂತ. ಹಗುರ ಹಿಂದಕ್ಕೆ ಸರಿತು ಅಂದ್ರೆ ಎಲ್ಲಿ ಹೋಗಿ ಕುಂತದ, ಮೃತ್ಯುವಿನ ಬಾಯಲ್ಲಿ. ಈಗ ಸರ್ಪ ಬಾಯಿ ಮುಚ್ಚಿತಂದ್ರೆ ಏನಾಯ್ತದ, ಜೀವನ ಮುಗಿತದ್ರದು. ಕಪ್ಪಿ ಆ ಹಾವಿನ ಬಾಯಲ್ಲೇನೈತಿ, ಮೃತ್ಯುವಿನ ಬಾಯಲ್ಲೇ ಐತಿ. ಆದ್ರೂ ಅದೇನ್ ಮಾಡಕತ್ತಂದ್ರ, ಮುಂದಾದ್ರ ಮುಂದೆ ಹುಳಗಳು ಹಾರಾಡಕತ್ತಿದ್ವಲ್ಲ, ಅದಕ್ಕೆ ನಾಲಿಗೆ ಚಾಚಕತ್ತಂತ. ಹಂಗ ಇಲ್ಲಿ ನಾವು ಎಲ್ಲರೂ ಏನಂದ್ರ ಮೃತ್ಯುವಿನ ಬಾಯಲ್ಲಿದ್ದೀವಿ. ಯಾವಾಗ ಮೃತ್ಯು ಬರ್ತೈತಿ ಹೇಳಕ್ ಬರಂಗಿಲ್ಲ. ಆ ರೀತಿಯಾಗಿ ಮೃತ್ಯು ನಮ್ಮನ್ನ ಗ್ರಸಿತವಾಗಿದೆ, ಮೃತ್ಯುವಿನಿಂದ ಹಿಡಿಯಲ್ಪಟ್ಟವರಾಗಿದ್ದೇವೆ ಅಂತ. ಈ ಶರೀರ ಮರಣವುಳ್ಳದ್ದೈತಿ. ಆದ್ದರಿಂದ ಇದರ ಬಗ್ಗೆ ನೀನು ಭೀಷ್ಮಾದಿಗಳು ಸಾಯ್ತಾರು ಅಂತೇಳಿ ಅವ್ರ ಬಗ್ಗೆ ಏನು ಚಿಂತೆ ಮಾಡ್ತಿಲ್ಲ, ಇದು ಮಾಡೋದು ಯೋಗ್ಯ ಅಲ್ಲ. ಇದು ವಾಚಾರ್ಥದ ಬಗ್ಗೆ ಆಯ್ತು. ಇನ್ನ ಈ ಜೀವಿಗಳದೇನೈತಲ್ಲ, ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರ. ಈ ಜೀವಿಗಳಿಗೆ ಕ್ಷಣಭಂಗುರವಾಗಿರ್ತಕ್ಕಂಥ ಈ ದೇಹ ಐತಲ್ಲ, ಇದು ದುರ್ಲಭವಾಗೈತಿ. ಈ ಪ್ರಕಾರವಾಗಿರ್ತಕ್ಕಂಥ ವಿನಾಶ ಉಳ್ಳದ್ದು ಅಂತೇಳಿ ಇದು ಎಲ್ಲ ರೀತಿಯಿಂದ ಶ್ರುತಿಗಳು ಹೇಳ್ತಾವು, ಎಲ್ಲ ಪ್ರಮಾಣಗಳು ಇದು ಅಸ್ಥಿರ ಐತಿ ಅನ್ನೋದನ್ನ ಹೇಳ್ತಾ ಇದಾವ. ಅಲ್ಲದೇನೆ ನಾವು ಇನ್ನೊಬ್ಬರು ಸಾಯುವುದನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧ ಐತಿ. ಪ್ರತಿಯೊಬ್ಬರು ಒಂದಿಲ್ಲ ಒಂದು ದಿವಸ ಆಯುಷ್ಯ ಮುಗಿತಂದ್ರ ದೇಹ ಹೋಗ್ಲಿಕ್ಕೆ ಬೇಕು. ಇದು ಪ್ರತ್ಯಕ್ಷವಾಗಿ ನೋಡಿನು ಇದು ಸಾಯ್ತಾರಲ್ಲ ಅಂತಂದ್ರ, ಸಾಯ್ತಾರಲ್ಲ, ಹಿಂದಿಲ್ಲ ನಾಳೆ ಸಾಯ್ತಾರ. ನೀ ಹೊಡೆದ್ರು ಸಾಯ್ತಾರು, ನೀ ಬಿಟ್ರು ಸಾಯ್ತಾರ ಅವರು. ಆದ್ದರಿಂದ ಅವರ ಬಗ್ಗೆ ನೀನು ಚಿಂತೆ ಮಾಡೋದು ಯೋಗ್ಯ ಅಲ್ಲ ಅಂತ. ಇನ್ನ ಲಕ್ಷಾರ್ಥವಾಗಿರ್ತಕ್ಕಂಥ ಆತ್ಮನ ಬಗ್ಗೆ, ಆ ಭೀಷ್ಮ ದ್ರೋಣಾದಿಗಳ ಬಗ್ಗೆ, ಅಲ್ಲಿ ಲಕ್ಷಾರ್ಥವಾಗಿರ್ತಕ್ಕಂಥ ಆತ್ಮನ ಬಗ್ಗೆ ಯೋಚನೆ ಮಾಡಿದ್ರ ಅದು ಆತ್ಮ ಹೆಂಗೈತೆ, ಅದು ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣೋನ ಹನ್ಯತೆ ಹನ್ಯಮಾನೇ ಶರೀರೇ ಅಂತ. ಅದು ಹುಟ್ಟೇ ಇಲ್ಲ, ನಿತ್ಯವಾಗಿ ಐತಿ, ಶಾಶ್ವತವಾಗಿ ಐತಿ. ಅಂತದನ್ನ ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ತಿ, ಚಿಂತೆ ಮಾಡ್ತಿ ಅಂದ್ರೆ ಚಿಂತೆ ಮಾಡೋದು ಅಲ್ಲಿ ಅವಶ್ಯಕತೆ ಇಲ್ಲ. ಯಾಕದು ಹುಟ್ಟೇ ಇಲ್ಲ ಅಂದ್ರೆ ಅದು ಸಾಯೋದೇ ಇಲ್ಲ, ಅದು ಶಾಶ್ವತವಾಗಿರ್ತದೆ. ನಿತ್ಯೋ ನಿತ್ಯಾನಾಮ್ ಅಂತೇಳಿ, ನಿತ್ಯಕ್ಕೂ ಕೂಡ ಅದು ನಿತ್ಯವಾಗಿ ಐತಿ ಅಂತೇಳಿ. ಯಾವುದು ಹುಟ್ಟೈತಿ ಅದು ಸಾಯ್ತೈತಿ, ಇದು ಹುಟ್ಟೇ ಇಲ್ಲ ಅಂದ್ರೆ ಅದು ಸಾಯೋದೇ ಇಲ್ಲ. ಈ ರೀತಿಯಾಗಿ ವಿಚಾರ ಮಾಡಿದ್ರ ಇಲ್ಲಿ ಆತ್ಮ ಸತ್ಯವಾಗೈತಿ, ಈಗ ದೇಹಾದಿಗಳು ಅಸತ್ತದವು. ಇವುಗಳನ್ನು ಕುರಿತು ಶೋಕ ಮಾಡೋದು ಯೋಗ್ಯ ಅಲ್ಲ, ದುಃಖಿಸುವುದು ಯೋಗ್ಯ ಅಲ್ಲ ಅಂತ. ಆದ್ದರಿಂದ ಮುಂದ ಏನಾಯ್ತು, ಅಶೋಚಾನನ್ ಅಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಂಶ್ಚ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ. ಇಲ್ಲಿ ನಾನು ಶೋಚಂತಿ ಪಂಡಿತಾ, ನಾನು ಶೋಚಂತಿ ಪಂಡಿತ ಅಂದ್ರ ಪಂಡಿತರಾದಂಥವ್ರು ಇವು ಎರಡಕ್ಕೂ ಚಿಂತೆ ಮಾಡಾಗಿಲ್ಲ. ಅವರು ಎರಡರ ಬಗ್ಗೆನೂ ಚಿಂತೆ ಮಾಡೋದಿಲ್ಲ ಅವರು. ಯಾಕ ಇಲ್ಲಿ ಪಂಡಿತ ಅಂತ ಹೇಳಿದಾರ. ಪಂಡಿತರು ಶೋಕ ಮಾಡೋದು. ಪಂಡಿತರು ಅಂದ್ರೆ ಯಾರು? ಪಂಡಿತರು ಅಂದ್ರೆ ಯಾರಂದ್ರ, ನೀವು ಯಾವಾಗನ ಸತ್ಯನಾರಾಯಣ ಪೂಜೆ ಮಾಡಿಸ್ತಿರ್ತೀರಿ, ಅವಾಗ ಏನ್ ಹೇಳ್ತೀರಿ? ಪಂಡಿತರಿಗೆ ಹೇಳ್ಬೇಕು, ಬಡ್ಜಿಗೆ ಹೇಳ್ಬೇಕಂತೀರಿ ಅಂತಿರಲ್ಲ. ಅಂದ್ರೆ ಪೂಜಾ ಪಾಠ ಮಾಡೋರು ಪಂಡಿತರಂತಲ್ಲ ಇಲ್ಲಿ.
ಶಬ್ದ ಪ್ರಯೋಗ ಮಾಡ್ತಾರೆ ಅಲ್ಲಿ. ಏ ಪಂಡಿತರು ಬಂದಿದ್ರು ಪೂಜಾ ಮಾಡಿದ್ರು ಇವತ್ತು ಅಂತ ಹೌದಲ್ಲ, ಆ ಪಂಡಿತ ಅಲ್ಲಿ. ಮತ್ ಯಾವ ಪಂಡಿತ? ಪಂಡಿತರ ಬಗ್ಗೆ ಲಕ್ಷಣ ಬರಿತಾ ಇದ್ರ, ಪಂಡ ಆತ್ಮ ವಿಷಯ ಬುದ್ಧಿರ್ ಯೇಷಾಂತೆ ಪಂಡಿತಾ. ಏನು? ಪಂಡ ಆತ್ಮ ವಿಷಯ ಬುದ್ಧಿ ಯೇಷಾಂ ತೇ ಪಂಡಿತಾ ಅಂತೇಳಿ. ಅವರು ಪಂಡ ಅಂದ್ರೆ ಏನಂತ ಕೇಳಿದ್ರ, ಪಂಡ ಅಂದ್ರೆ ಇಲ್ಲಿ ಸತ್ಯ ಅಸತ್ಯಗಳನ್ನ ವಿವೇಚನೆ ಮಾಡತಕ್ಕಂತ ಬುದ್ಧಿ ಪಂಡ ಅಂತ. ಅರ್ಥಾತ್ ಆತ್ಮವನ್ನು ವಿಷಯ ಮಾಡತಕ್ಕಂತ ಬುದ್ಧಿ ಯಾರಿಗೈತೋ ಅವರು ಪಂಡಿತರು ಅಂತ. ಅವ್ರಿಗೆ ಸಮದರ್ಶಿ ಅಂತಾರ. ಏನಂತಾರ? ಸಮದರ್ಶಿ ಅಂತಾರ, ಬ್ರಹ್ಮದರ್ಶಿ ಅಂತಾರ, ಮತ್ತು ಆತ್ಮದರ್ಶಿ ಅಂತೇಳಿ ಹೇಳ್ತಾ ಇದ್ದಾರೆ. ಇವು ಮೂರು ಶಬ್ದಗಳು ಸಮಾನಾರ್ಥಕವಾಗಿದ್ದಾವೆ. ಇವು ಸಮದರ್ಶಿ, ಬ್ರಹ್ಮದರ್ಶಿ, ಆತ್ಮದರ್ಶಿ, ಈ ಮೂರು ಅರ್ಥಗಳು ಕೂಡ ಒಂದೇ ಅದಾವ. ಇಲ್ಲಿ ಪಂಡಿತರಾದಂತವರು ಸತ್ತವರಿಗಾಗಲಿ ಇದ್ದವರಿಗಾಗಲಿ ಅವರು ಶೋಕ ಮಾಡುವುದಿಲ್ಲ, ದುಃಖ ಮಾಡುವುದಿಲ್ಲ. ನಾನು ಶೋಚಂತಿ ಪಂಡಿತಾ ಅಂತೇಳಿ. ಆದ್ದರಿಂದ ಇಲ್ಲಿ ಏನು ಸತ್ ಅಸತ್ ವಿವೇಕಶೀಲ ಉಳ್ಳಂತ ಬುದ್ಧಿಯ ಹೆಸರು ಇಲ್ಲಿ ಪಂಡ ಅಂತೇಳಿ ಹೇಳಿದ್ದಾರೆ. ಆ ಪಂಡ ಯಾರಲ್ಲಿ ವಿಕಸಿತವಾಗಿದೆಯೋ, ಅರ್ಥಾತ್ ಸತ್ ಅಸತ್ತಿನ ವಿವೇಚನೆ ಮಾಡತಕ್ಕಂತ ಶಕ್ತಿ ಯಾರಲ್ಲಿ ಇದೆಯೋ ಅವ್ರಿಗೇನಂತಾರ? ಅವ್ರಿಗೆ ಜ್ಞಾನಿಗಳು ಅಂತಾರ. ಅಂತಹ ಜ್ಞಾನಿಗಳು ಪಂಡಿತರಾದಂಥವರು ಶೋಕ ಮಾಡೋದಿಲ್ಲ, ದುಃಖ ಮಾಡೋದಿಲ್ಲ. ಆದ್ರೆ ದುಃಖ ಆಗೋದಕ್ಕೆ ಕಾರಣ ಏನು ಅಂತಂದ್ರ, ಇಲ್ಲಿ ಸತ್ತನ್ನ ಅಸತ್ತಾಗಿ ತಿಳಿದವರಿಂದ ದುಃಖ ಆಗ್ತಾ ಇದೆ. ಏನು? ಸತ್ತನ್ನ ಅಸತ್ಯವಾಗಿ ತಿಳಿದಿದ್ದಾನ, ಆದ್ದರಿಂದ ಇಲ್ಲಿ ದುಃಖ ಆಗ್ತತಿ. ಆದ್ರೆ ಪಂಡಿತರಾದಂಥವ್ರು ಏನ್ ಮಾಡ್ತಾರಂದ್ರ, ಸತ್ತನ್ನ ಸತ್ಯವಾಗಿ ತಿಳಿತಿದ್ದಾರ, ಅಸತ್ತನ್ನ ಅಸತ್ಯವಾಗಿ ತಿಳಿತಿದ್ದಾರ. ಇದ್ದಕ್ಕಿದ್ದಂತೆ ತಿಳ್ಕೊಳ್ತಾ ಇದ್ದಾರೆ ಅವರು. ಇದ್ದಕ್ಕಿದ್ದಂತೆ ತಿಳಿದ್ರೆ ದುಃಖ ಆಗೋದೇ ಇಲ್ಲ. ಆಯ್ತು, ಅದ್ರ ಸ್ವಭಾವ ಹಂಗೈತಿ, ಇದ್ರ ಸ್ವಭಾವ ಹಿಂಗೈತಿ ಅಂತ ತಿಳ್ಕೊಂಡು ಅಲ್ಲಿ ದುಃಖ ಆಗೋದೇ ಇಲ್ಲ. ಯಾವಾಗ ದುಃಖ ಆಗ್ತೈತಿ ಅಂದ್ರೆ ಸತ್ತನ್ನ ಅಸತ್ಯವಾಗಿ ತಿಳಿದಾಗ ದುಃಖ ಆಗ್ತೈತಿ. ಅದಕ್ಕಂದಾಗಿ ಇಲ್ಲಿ ಪಂಡಿತರ ಬಗ್ಗೆ ಇನ್ನೂ ಹೇಳ್ತಾ ಇದ್ದಾರ. ಪಂಡಿತರಂತ ಯಾರಿಗೆ ಅನ್ಬೇಕಂದ್ರ, ಭಗವದ್ಗೀತೆಯಲ್ಲಿ ಪರಮಾತ್ಮನೇ ಹೇಳಿದಾನ. ಏನಂತ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನೀಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಅಂತ ಹೇಳ್ತಾ ಇದ್ದಾನೆ. ಪಂಡಿತರಾದಂಥವ್ರು ಸಮಾನದರ್ಶಿಗಳಾಗಿರ್ತಾರೆ. ಇಲ್ಲಿ ಸಮದರ್ಶಿನಃ ಅಂತ ಬಂತು ನೋಡಿ. ಇಲ್ಲಿ ನಾನು ಆಗಲೇ ಶಬ್ದ ಹೇಳಿ, ಸಮದರ್ಶಿನ, ಬ್ರಹ್ಮದರ್ಶಿನ ಮತ್ತು ಆತ್ಮದರ್ಶಿನ ಅಂದ್ರು ಒಂದೇ ಅಂತೇಳಿ. ಇಲ್ಲಿ ಸಮದರ್ಶಿನ ಅಂತ ಹೇಳಿದಾರ. ಸಮದರ್ಶಿನ ಅಂದ್ರೆ ಇಲ್ಲಿ ಎಲ್ಲದರಲ್ಲಿ ಕೂಡ ಸಮಾನವಾಗಿ ನೋಡ್ತಾ ಇದ್ದಾನ. ಎಲ್ಲೆಲ್ಲಿ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ, ವಿದ್ಯಾ ವಿನಯಾದಿ ಗುಣಗಳಿಂದ ಸಂಪನ್ನನಾಗಿರ್ತಕ್ಕಂಥ ಬ್ರಾಹ್ಮಣನಲ್ಲಿ, ಮತ್ತ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ, ಗವಿ ಅಂದ್ರ ಆಕಳಲ್ಲಿ, ಹಸ್ತಿನಿ ಅಂದ್ರ ಆನೆಯಲ್ಲಿ, ಶುನಿ ಅಂದ್ರ ನಾಯಿಯಲ್ಲಿ, ಮತ್ತು ಶ್ವಪಾಕೇಚ ಅಂದ್ರ ಅತ್ಯಂತ ಕೀಳ ಜಾತಿಯವನಾಗಿರ್ತಕ್ಕಂಥ ಚಾಂಡಾಲನಲ್ಲಿ. ಇವು ಮೂರು ಎಲ್ಲದರಲ್ಲಿಯೂ ಕೂಡ ಜ್ಞಾನಿ ಆಗಿರ್ತಕ್ಕಂಥವನು, ಪಂಡಿತನಾಗಿರ್ತಕ್ಕಂಥವನು ಏನ್ ತಿಳ್ತಾನ? ಇದರೆಲ್ಲದರಲ್ಲಿ ನನ್ನ ಆತ್ಮತತ್ವವೇ ಇದೆ. ಆತ್ಮತತ್ವ ಅಂತಕ್ಕಂಥದ್ದು ಎಲ್ಲದರಲ್ಲಿ ಸಮಾನ ಆಗೈತಿ, ಹೆಚ್ಚು ಕಡಿಮೆ ಇಲ್ಲ, ಅದು ಎಲ್ಲದರಲ್ಲಿ ಒಂದೈತಿ ಅಂತೇಳಿ. ನೀವು ಅನ್ಬೋದು, ಇಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅದಾನ, ಚಾಂಡಾಲ ಅಂದ್ರೆ ಕಡಿಮೆ ಜಾತಿ ಅವದಾನ, ಪ್ರಾಣಿಗಳಲ್ಲಿನೂ ಆನೆ ಶ್ರೇಷ್ಠವಾಗಿರ್ತಕ್ಕಂಥದ್ದು, ನಾಯಿ ಕನಿಷ್ಠ ಆಗಿರ್ತಕ್ಕಂಥದ್ದು. ಇವುಗಳಲ್ಲಿ ಅದು ಒಂದ ಹೆಂಗಿರ್ತತಿ? ಹೌದಿಲ್ಲ? ಒಂದ ಹೆಂಗಿರ್ತೈತಿ? ಅದು ಇದರಲ್ಲಿ ಆಕಾರದಲ್ಲಿ ಹಿಂಗೆಲ್ಲ ಬೇರೆ ಬೇರೆ ಐತಿ. ಅದು ಒಂದ ಹೆಂಗಿರ್ತೈತಿ ಅಂದ್ರ, ಈಗ ನಿಮಗೆ ತಿಳಿಯುವಂಗ ಅನುಭವಕ್ಕೆ ಬರಂಗ ಹೇಳ್ಬೇಕಂದ್ರ, ಈಗ ಒಂದು ಜೀರೋ ಬಲ್ಬ್ ಐತಿ. ರಾತ್ರಿ ಮಲಗೋಗಿ ಏನ್ ಹಚ್ತಾರಲ್ಲ ಜೀರೋ ಬಲ್ಬ್, ಆ ಜೀರೋ ಬಲ್ಬ್ನ ಪ್ರಕಾಶ ಏನಾಗಿರ್ತದ? ಸಣ್ಣದಾಗಿರ್ತದೆ. ದೊಡ್ಡ ದೊಡ್ಡ ಕಾರ್ಯಕ್ರಮದಾಗ ಒಂದು ದೊಡ್ಡ ಫೋಕಸ್ ಹಚ್ತಾರ.
ಆ ಫೋಕಸ್ ದೊಡ್ಡ ಪ್ರಕಾಶವಾಗಿರ್ತೈತೆ. ಅದು ಅವು ಎರಡರಲ್ಲಿ ಕರೆಂಟ್ ಬೇರೆ ಬೇರೆ ಆಯ್ತು, ಏನು ಒಂದ ಕರೆಂಟ್ ಆಯ್ತು? ಕರೆಂಟ್ ಒಂದೈತಿ, ಅವು ಎರಡರಲ್ಲಿ ಯಾಕ? ಈ ಪೂರಾ ನಿಮ್ ಮನೆಯಲ್ಲಿ ಆಗ್ಲಿ, ಈ ಜಮಖಂಡಿಯಲ್ಲಿ ಆಗ್ಲಿ, ಕರ್ನಾಟಕದಲ್ಲಿ ಆಗ್ಲಿ, ಈ ಕರೆಂಟ್ ಅನ್ನೋದು ಒಂದೈತಿ. ಆದ್ರೆ ಮತ್ತೆ ಅಲ್ಲಿ ಭೇದ ಕಾಣ್ತೈತಲ್ಲ, ಅದು ಆನೆ ಐತಿ, ಇಲ್ಲಿ ಹೆಂಗ ನಾಯಿ ಐತಿ, ಹಿಂಗ್ ಕಾಣ್ತೈತಲ್ಲ ಅಂದ್ರ ಆ ಉಪಾಧಿಗಳ ಭೇದದಿಂದ. ಅಲ್ಲಿ ಜೀರೋ ಬಲ್ಪ್ ಅನ್ನೋದು ಉಪಾಧಿ ಐತಿ, ಸ್ವಲ್ಪ ಪ್ರಕಾಶ ಕೊಡ್ತೈತೆ. ಅಲ್ಲಿ ಫೋಕಸ್ ಅನ್ನೋದು ದೊಡ್ಡದೈತಿ, ಉಪಾಧಿ ದೊಡ್ಡದೈತಿ. ಆ ಉಪಾಧಿಗಳ ಮೂಲಕವಾಗಿ ಬೇರೆ ಬೇರೆ ಅಂತ ಹೇಳಿಸ್ಕೊಳ್ತೇವೆ ವಿನಃ ಉಪಾಧಿಯನ್ನ ತೆಗೆದೊಗೆದು ಆ ಉಪಯುಕ್ತವನ್ನ ವಿಚಾರ ಮಾಡಿದಾಗ ಅದ್ರಾಗಿರ್ತಕ್ಕಂಥದ್ದು ಕರೆಂಟ್ ಹೆಂಗ್ ಒಂದೇ ಹೇಗಿರ್ತತೋ ಹಂಗ ಇಲ್ಲಿ ಆತ್ಮತತ್ವ ಅನ್ನೋದು ಪ್ರತಿಯೊಂದರಲ್ಲಿ ಅದು ತುಂಬಿಕೊಂಡೈತಿ, ಸಮಾನವಾಗಿ ಐತಿ. ಅದು ಈ ರೀತಿಯಾಗಿ ಆತ್ಮತತ್ವವನ್ನು ಇದ್ದಕ್ಕಿದ್ದಂಗೆ ತಿಳಿತಾನ. ಅದು ಅವಿನಾಶಿ ಆಗೈತಿ, ಅದಕ್ಕೆ ಜನ್ಮ ಮರಣ ಇಲ್ಲ, ಎಲ್ಲದರಲ್ಲಿ ಸಮಾನವಾಗಿರ್ತದೆ ಅಂತ ತಿಳಿದುಕೊಂಡು ಪಂಡಿತನಾಗಿರ್ತಕ್ಕಂಥವನು ತಿಳಿದುಕೊಂಡಿರ್ತಾನ. ಆಮೇಲೆ ಈ ರೀತಿಯಾಗಿ ಸಮದರ್ಶಿಯಾಗಿರ್ತಾನ. ಆದ್ದರಿಂದ ಒಂದ್ಸಲ ಮೊದಲು ಏನಾಯ್ತು ಅಂದ್ರ, ಸಂತ ನಾಮದೇವರು ಮೊದಲು ಏನ್ ಮಾಡ್ತಿದ್ರಂದ್ರ, ಅವರು ಇನ್ನೂ ಆತ್ಮಜ್ಞಾನ ಆಗೋದಕ್ಕಿಂತ ಪೂರ್ವದಲ್ಲಿ ಭೇದ ಬುದ್ಧಿ ಇತ್ತವ್ರಿಗೆ. ಯಾವಾಗ ಗುರುಗಳ ಉಪದೇಶ ಪಡೆದು ಆತ್ಮಜ್ಞಾನ ಆಯ್ತು, ಅವಾಗ ಒಂದ್ಸಲ ಏನಾಯ್ತಂದ್ರ, ಅವರು ರೊಟ್ಟಿ ಮಾಡುವಾಗ ಅಲ್ಲಿ ಊಟ ಮಾಡತಕ್ಕಂಥ ಸಮಯದಲ್ಲಿ ಆ ಬುತ್ತಿ ಬಿಚ್ಚಿ ಇಟ್ಟಿದ್ರು, ನಾಯಿ ಬಂತಂತ. ನಾಯಿ ಬಂದು ಅದನ್ನ ರೊಟ್ಟಿ ತಗೊಂಡು ಹೋಗ್ಲಕತ್ತು. ಅವಾಗ ಏನನ್ನಕತ್ತಿದ್ರು ಇವ್ರು, ಏ ವಿಠಲ, ತಡಿ ತಡಿ ತಡಿ, ನೀ ಒಣ ರೊಟ್ಟಿ ಯಾಕೆ ತಿಂತೀವಿ, ತುಪ್ಪ ಹಚ್ತಾನೆ ಅಂತೇಳಿ ತುಪ್ಪದ ಗಿಂಡಿ ತಗೊಂಡು ಹಿಂದೆ ಹೋದ್ರಂತ. ಅಂದ್ರೆ ಹೇಳೋ ತಾತ್ಪರ್ಯ ಏನಂದ್ರ, ಆ ರೀತಿಯಾಗಿ ಸಮದರ್ಶಿ ಬಂದ್ಬಿಡ್ತತಿ, ಎಲ್ಲದರಲ್ಲಿನೂ ಪರಮಾತ್ಮನಿದ್ದಾನೆ ಅಂತಕ್ಕಂಥ ಭಾವ ಬಂದ್ಬಿಡ್ತತಿ. ಈ ರೀತಿಯಾಗಿ ಪಂಡಿತರ ಒಂದು ಜ್ಞಾನ ದೃಷ್ಟಿ ಇರ್ತದ. ಇನ್ನು ಹೇಳ್ತಾರ ಎರಡನೇ ರೀತಿಯಿಂದ ಪಂಡಿತರ ಬಗ್ಗೆ, ಯಸ್ಯ ಸರ್ವೇ ಸಮಾರಂಭಾ ಕಾಮ ಸಂಕಲ್ಪ ವರ್ಜಿತಾ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರ? ಯಸ್ಯ ಸರ್ವೇ ಸಮಾರಂಭಾ ಕಾಮ ಸಂಕಲ್ಪ ವರ್ಜಿತ, ಯಾರ ಎಲ್ಲ ಕರ್ಮಗಳು ಕಾಮಗಳು ಮತ್ತು ಸಂಕಲ್ಪಗಳು ಏನಂತಲ್ಲ ಅವು ಇಲ್ಲವಾಗಿವೆಯೋ, ಯಾವ ಒಂದು ಕಾಮನೆಯೂ ಇಲ್ಲ, ಯಾವ ಕರ್ಮಗಳು ಇಲ್ಲ, ಯಾವ ಒಂದು ಸಂಕಲ್ಪನೂ ಅಲ್ಲಿಲ್ಲ, ಇವು ಎಲ್ಲವೂ ಯಾರಲ್ಲಿ ಇಲ್ಲವಾಗಿವೆಯೋ. ಮತ್ತ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂದ್ರೆ ಪುಣ್ಯ ಪಾಪ ಕರ್ಮಗಳು ಕೂಡ ಜ್ಞಾನ ರೂಪ ಅಗ್ನಿಯಿಂದ ಸುಡಲ್ಪಟ್ಟಿವೆಯೋ. ಯಾರ ಒಂದು ಪುಣ್ಯ ಪಾಪ ಕರ್ಮಗಳು ಕೂಡ ಜ್ಞಾನಾಗ್ನಿಯಿಂದ ಸುಡಲ್ಪಟ್ಟಿವೆಯೋ ಅವರಿಗೆ ಏನನ್ಬೇಕು? ಪಂಡಿತ ಅನ್ಬೇಕು. ತಮಾಹು ಪಂಡಿತಂ ಬುಧಾಹ, ಅದಕ್ಕೆ ಬಲ್ಲವರು ಪಂಡಿತರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜ್ಞಾನ ಆಯ್ತಂದ್ರೆ ಏನ್ ಮಾಡ್ತೈತೆ ಅಂದ್ರ, ಆ ಜ್ಞಾನ ಮೊದಲ ಕರ್ಮಗಳೆಲ್ಲ ಸುಟ್ಟೋಗ್ಬಿಡ್ತಾವ. ಅಲ್ಲಿ ಕರ್ಮಗಳು ಹೆಂಗ್ ಸುಡ್ತಾವು? ಜ್ಞಾನ ಆದ್ರೆ ಕರ್ಮಗಳು ಹೆಂಗ್ ಸುಡ್ತಾವ ಅಂದ್ರ, ಇವು ಕರ್ಮಗಳಿರ್ತಾವಲ್ಲ, ಕರ್ಮಗಳು ಅವು ಎಲ್ಲಿರ್ತಾವ ಅಂದ್ರೆ ಅವುಗಳ ಅಡ್ರೆಸ್ ಅದಾವು. ಅವು ಅಡ್ರೆಸ್ ಅದಕ್ಕಂದಾಗ ಹೇಳ್ತಾರ, ಪ್ರಾರಬ್ಧಂ ಭೋಗತೋ ನಶ್ಯೇತ್ ಶೇಷಂ ಜ್ಞಾನೇನ ದೈಹ್ಯತೆ ಶಾರೀರಂ ತಿತಿರತ್ ಕರ್ಮ ತದ್ವೇಷೆ ಪ್ರಿಯವಾದಿನಂತ ಜ್ಞಾನಿಗಳ ಬಗ್ಗೆ ಐತೆ ಅಲ್ಲಿ. ಅದು ಏನಾಗ್ತೈತೆ ಅಂದ್ರ, ಪ್ರಾರಬ್ಧಂ ಭೋಗತೋ ನಶ್ಯತೆ, ಜ್ಞಾನಿಗಳ ಕರ್ಮ ಹೆಂಗ್ ನಾಶ ಆಗ್ತಾವ. ಇಲ್ಲಿ ಹೇಳಿದ್ರಲ್ಲ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತೇಳಿ. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂದ್ರ ಜ್ಞಾನದಿಂದ ಅವ್ರ ಕರ್ಮಗಳೆಲ್ಲ ನಾಶ ಆಗಿರ್ತಾವಂತ. ಹೆಂಗ್ ನಾಶ ಆಗ್ತಾವ ಅಂದ್ರ, ಪ್ರಾರಬ್ಧಂ ಭೋಗತೋ ನಶ್ಯತೆ. ಪ್ರಾರಬ್ಧ ಕರ್ಮ ಏನೈತಲ್ಲ, ಪ್ರಾರಬ್ಧ ಕರ್ಮ ಅಂದ್ರ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅನೇಕ ಸಂಚಿತಾದಿ ಕರ್ಮಗಳಲ್ಲಿ ಫಲ ಕೊಡ್ಲಿಕ್ಕೆ ಪ್ರಯುಕ್ತವಾಗಿರ್ತಕ್ಕಂಥ ಪಕ್ವವಾಗಿರ್ತಕ್ಕಂಥ ಕರ್ಮಗಳನ್ನು ತೆಗೆದುಕೊಂಡು ಪರಮಾತ್ಮ
ಈ ಶರೀರ ಹುಟ್ಟೋದಕ್ಕಿಂತ ಮೊದಲ ಇದಕ್ಕ ಸಂಕಲ್ಪ ಮಾಡ್ಯಾನ. ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ. ಇದಕ್ಕೆ ಎಷ್ಟು ಸುಖ ಆಗಬೇಕು, ಎಷ್ಟು ದುಃಖ ಆಗಬೇಕು, ಎಷ್ಟು ಮಾನ ಇರಬೇಕು, ಎಷ್ಟು ಅಪಮಾನ ಆಗಬೇಕು, ಎಷ್ಟು ಧನ ಸಂಪತ್ತು ಇರಬೇಕು, ಎಲ್ಲ ಪರಮಾತ್ಮ ಮೊದಲ ಸಂಕಲ್ಪ ಮಾಡಿರ್ತಾನಂತ. ಇದಕ್ಕೆ ಪ್ರಾರಬ್ಧ ಅಂತಾರ. ಆಯು ಕರ್ಮ ಚ ವಿತ್ತಂ ಚ ವಿದ್ಯಾ ನಿಧನಮೇವ ಚ ಪಂಚೈತಾನಿ ಗರ್ಭಸ್ಥೈವ ನಿರ್ಮಿತ ದೇಹಿನ. ಈ ಶರೀರ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಪರಮಾತ್ಮ ಸಂಕಲ್ಪ ಮಾಡ್ತಾನಂತ. ಈ ಶರೀರಕ್ಕೆ ಎಷ್ಟು ಆಯುಷ್ಯ ಇರ್ಬೇಕು, ಏನು ಹುಟ್ಟಿದ ಕೂಡಲೇನೆ ಸಾಯ್ಬೇಕು, ಹುಟ್ಟಿ 10 ವರ್ಷಕ್ಕೆ ಸಾಯ್ಬೇಕು, ಏನ್ 100 ವರ್ಷಕ್ಕೆ ಸಾಯ್ಬೇಕು, ಆಯುಷ್ಯ ಸಂಕಲ್ಪ ಮಾಡಿರ್ತಾನ. ಆಯು ಕರ್ಮಚ, ಕರ್ಮ ಅಂದ್ರ ಈ ಶರೀರ ಹುಟ್ಟಿದ ನಂತರ ಇವನು ಜೀವಿಸಿ ಇರುವವರೆಗೆ ಏನು ಒಳ್ಳೆ ಕರ್ಮವನ್ನು ಮಾಡಬೇಕು, ಅಂದ್ರೆ ಜನರಿಂದ ಹೊಗಳಿಸಿಕೊಳ್ತಕ್ಕಂಥ ಕರ್ಮಗಳನ್ನು ಮಾಡಬೇಕು, ಅಥವಾ ಜನರಿಂದ ಉಗುಳಿಸಿಕೊಳ್ತಕ್ಕಂಥ ಕರ್ಮಗಳನ್ನು ಮಾಡಬೇಕು. ಪರಮಾತ್ಮ ಸಂಕಲ್ಪ ಮಾಡಿರ್ತಾನೆ. ಆಯು ಕರ್ಮ ವಿತ್ತಂ, ಧನ ಸಂಪತ್ತು, ರೊಕ್ಕ ರೂಪಾಯಿ ಎಷ್ಟಿರ್ಬೇಕು ಅದನ್ನು ಪರಮಾತ್ಮ ಸಂಕಲ್ಪ ಮಾಡಿರ್ತಾನಂತ. ವಿದ್ಯಾ ಬುದ್ಧಿ ಎಷ್ಟಿರ್ಬೇಕು ಅದನ್ನು ಸಂಕಲ್ಪ ಮಾಡಿರ್ತಾನ. ನಿಧನಂ, ನಿಧನಂ ಅಂದ್ರೆ ಮರಣ ಎಲ್ಲಿ ಆಗ್ಬೇಕು, ಹೆಂಗ ಆಗ್ಬೇಕಂತೇಳಿ ಈ ಶರೀರವನ್ನು ಹುಟ್ಟೋದಕ್ಕಿಂತ ಮೊದಲ ಇದನ್ನ ಪರಮಾತ್ಮ ಸಂಕಲ್ಪ ಮಾಡಿರ್ತಾನೆ. ಇದು ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಅದನ್ನು ಭೋಗಿಸಿ ನಾಶ ಮಾಡ್ಬೇಕು, ಅಂದ್ರೆ ಉಂಡೆ ನಾಶ ಮಾಡ್ಬೇಕು. ಧಾರುಣಿಯೊಳು ಬಂದು ಪ್ರಾರಬ್ಧವನ್ನುಂಡು ತೀರಿಸಲೇಬೇಕಲ್ಲದೆ ಆರಿಗೂ ತಪ್ಪೋದಂತೇಳಿ. ಈ ಶರೀರಕ್ಕೆ ಬಂದೈತೆ ಪ್ರಾರಬ್ಧ. ಅವ್ರು ಜ್ಞಾನಿಗಳಾದ್ರೂ ಏನ್ ತಿಳ್ಕೊಂತಾರಂದ್ರ ಪ್ರಾರಬ್ಧ ಯಾರಿಗೈತೆ, ಅದು ನನಗಲ್ಲದು, ಈ ದೇಹಕ್ಕೈತಿ, ಈ ದೇಹ ಅದನ್ನ ಅನುಭವಿಸ್ತೈತಿ ಅಂತೇಳಿ ಈ ರೀತಿಯಾಗಿ ತಿಳ್ಕೊಂಡಿರ್ತಾರ ಅವರು. ಆದ್ದರಿಂದ ಈ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಭೋಗದಿಂದ ನಾಶ ಆಗಿರ್ತೈತಿ. ಪ್ರಾರಬ್ಧಂ ಭೋಗತೋ ನಶ್ಯೇತ್ ಶೇಷಂ ಜ್ಞಾನೇನ ದಯತೆ. ಶೇಷಂ ಅಂದ್ರೆ ಸಂಚಿತ ಕರ್ಮ. ಆ ಸಂಚಿತ ಕರ್ಮ ಎಲ್ಲಿ ಇರ್ತಾವ ಅಂದ್ರ ಅಜ್ಞಾನದ ಆವರಣ ಶಕ್ತಿಯನ್ನ ಆಶ್ರಯ ಮಾಡಿಕೊಂಡಿರ್ತಾವ. ಸಂಚಿತ ಕರ್ಮಗಳು ಎಲ್ಲಿರ್ತಾವು? ಅಜ್ಞಾನದಲ್ಲಿ 2 ಶಕ್ತಿ, ಒಂದು ವಿಕ್ಷೇಪ ಶಕ್ತಿ, ಒಂದು ಆವರಣ ಶಕ್ತಿ ಅಂತೇಳಿ. ಆ ಆವರಣ ಶಕ್ತಿಯನ್ನ ಆಶ್ರಯ ಮಾಡಿಕೊಂಡು ಸಂಚಿತಾದಿ ಕರ್ಮಗಳಿರ್ತಾವ. ಅವಾಗ ಆ ಜ್ಞಾನ ಅನ್ನೋದು ಏನ್ ಮಾಡ್ತೈತೆ ಅಂದ್ರ ಅಜ್ಞಾನದವನ್ನು ನಾಶ ಮಾಡಿಬಿಡ್ತೈತಿ. ಆವರಣ ಶಕ್ತಿಯನ್ನು, ಅಜ್ಞಾನದ ಆವರಣ ಶಕ್ತಿಯನ್ನು ನಾಶ ಮಾಡಿತು ಅಂದ್ಕೊಳ್ಳೇನ ಅಲ್ಲಿ ಕರ್ಮಗಳೆಲ್ಲ. ಈಗ ಹೆಂಗ ಮನ್ಯಾಗ ಒಂದು ಮನೆಗೆ ಜ್ವಾಳದ ನಿಟ್ಟ ಹಚ್ಚಿದ್ರು, ಜ್ವಾಳದ ಕಾಳು ಹಚ್ಚಿಟ್ಟಿದ್ರು, ಚೀಲ್ದ ತುಂಬೆಲ್ಲ ಬೆಂಕಿ ಹತ್ತಿತ್ತಪ್ಪ, ಮನೆಗೆ ಬೆಂಕಿ ಹತ್ತಿತ್ತು. ಅವಾಗ ಕಾಳುಗಳು ಉಳಿತೇವನು? ಒಂದು ಉಳಿಲಾರ್ದಂಗೆಲ್ಲ ನಾಶ ಆಗುತ್ತೆ. ಹಂಗ ಜ್ಞಾನಿಗಳಿಗೆ ಯಾವಾಗ ಜ್ಞಾನ ಆಯ್ತು ಅವಾಗನೇ ಶೇಷಂ ಜ್ಞಾನೇನದ ಐತಿ. ಆ ಕರ್ಮಗಳೆಲ್ಲ, ಸಂಚಿತಾದಿ ಕರ್ಮಗಳೆಲ್ಲ ಸುಟ್ಟು ಬೂದಿ ಆಗಿಬಿಡ್ತಾವು. ಮುಂದೆ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥ ಕರ್ಮಗಳೇ ಸಂಚಿತಾದಿ ಕರ್ಮಗಳು. ಅವು ಎಲ್ಲಿವರೆಗೆ ಜ್ಞಾನ ಆಗಿಲ್ಲ ಅಲ್ಲಿವರೆಗೆ ನಾಶ ಆಗಿಲ್ಲ. ಆದ್ದರಿಂದ ಅಜ್ಞಾನಿಗಳು ಮತ್ತೆ ಪುನಃ ಜನ್ಮ ತಾಳ್ಬೇಕಾಗ್ತದೆ, ಮತ್ತೆ ಹುಟ್ಟಬೇಕಾಗ್ತದೆ ಕರ್ಮಾನುಸಾರವಾಗಿ. ಆದ್ದರಿಂದ ಇಲ್ಲಿ ಜ್ಞಾನಿಗಳ ಕರ್ಮ ಅಂತಕ್ಕಂಥದ್ದು ಜ್ಞಾನ ಉತ್ಪತ್ತಿ ಆಯ್ತು ಅಂದ್ಕೂಡ್ಲೆ ಅವಾಗೆಲ್ಲ ನಾಶ ಆಗಿಬಿಟ್ಟಿರ್ತಾವು. ಸಂಚಿತಾದಿ ಕರ್ಮಗಳದು ಹೋಯ್ತು, ಪ್ರಾರಬ್ಧ ಕರ್ಮ ಹೋಯ್ತು. ಇನ್ನು ಆಗಾಮಿ ಕರ್ಮ ಐತಲ್ಲ, ಆಗಾಮಿ ಕರ್ಮ ಅಂದ್ರ ಈ ಶರೀರ ಬಂದಾಗಿನಿಂದ ಶರೀರ ಹೋಗುವವರೆಗೆ, ಅರ್ಥಾತ್ ಮರಣ ಪರ್ಯಂತರವಾಗಿ ಏನು ಕರ್ಮಗಳನ್ನು ಮಾಡಿರ್ತಾರೋ ಅವರು ಜ್ಞಾನಿಗಳು ಕೂಡ ಕರ್ಮಗಳನ್ನು ಮಾಡ್ತಾರಿಲ್ಲ, ಮಾಡ್ತಾರೆ. ಕರ್ಮಗಳ ಘಟಿಸ್ತಾವು, ಪುಣ್ಯನಾಗಿರ್ಬೋದು, ಪಾಪನಾಗಿರ್ಬೋದು. ಮತ್ತೆ ಅವುಗಳ ಗತಿ ಏನು ಅಂತ ಕೇಳಿದ್ರ ಅವುಗಳು ಕೂಡ ನಾಶ ಆಗ್ತಾವ. ಅವು ಹೆಂಗ್ ನಾಶ ಆಗ್ತಾವು? ತದ್ವೇಷಂ ಪ್ರಿಯವಾದಿನಃ. ಅಲ್ಲಿ ಆ ಕರ್ಮಗಳು ಅಭಿಮಾನವನ್ನು ಆಶ್ರಯ ಮಾಡಿಕೊಂಡಿರ್ತಾವು. ಅವ್ರಿಗೆ ಅಭಿಮಾನ ಇಲ್ಲೋದ್ರಿಂದ ಅವು ಏನಾಗ್ತಾವ ಅಂದ್ರೆ ತದ್ವೇಷಂ ಪ್ರಿಯವಾದಿನ. ಯಾರು ಆ ಜ್ಞಾನಿಗಳನ್ನ ಸ್ತುತಿಸ್ತಾರ, ಪೂಜೆ ಮಾಡ್ತಾರ, ಅವರಿಗೆ ಆ ಪುಣ್ಯ ಹೋಗ್ತೈತೆ. ಜ್ಞಾನಿಗಳನ್ನ, ಪಂಡಿತರನ್ನ, ಮಹಾತ್ಮರನ್ನ ಯಾರು ಪೂಜಿಸ್ತಾರ, ಸ್ತುತಿ ಮಾಡ್ತಾರ, ಅವರು ಪುಣ್ಯಭಾಗಿಗಳಾಗ್ತಾರ. ಹಿಂಗಾಗಿ ಪುಣ್ಯ ನಾಶ ಆಗ್ತೈತೆ. ಇನ್ನು ತದ್ವೇಷಂ, ಇನ್ನ ಅವ್ರಿಗೊಂದು ಕೆಲವೊಂದು ಪಾಪ ಕರ್ಮಗಳು ಘಟಿಸಿರ್ತಾವ ಈ ಶರೀರ ಬಂದ ಮೇಲೆ. ಅದನ್ನು ಪಾಪ ಕರ್ಮಗಳು, ಅದು ಏನಾಗ್ತೈತೆ ಅಂದ್ರ ಅವರನ್ನು ಯಾರು ದ್ವೇಷ ಮಾಡ್ತಾರ, ಬೈತಾರ,
ಅವರನ್ನು ಈ ಆಳಿಸ್ತಾರ, ಅವರೆಲ್ಲ ಅದನ್ನ ಪಾಪ ಕರ್ಮಕ್ಕೆ ಭಾಗಿಯಾಗ್ತಾರಂತವ್ರು. ಅದಕ್ಕಂದಾಗಿ ಆಡು ಮಾತಿನಾಗ ಒಂದು ಮಾತದ್ ಗೊತ್ತದೇನು? ಏನು? ಮಾಡಿದವ್ರ ಪಾಪ ಆಡಿದವ್ರ ಬಾಯ. ನೋಡು, ನೀವ ಹೇಳ್ತೀರ ಅದನ್ನ. ಹಿಂಗ ಜ್ಞಾನಿಗಳಿಂದ ಆಗಿರ್ತಕ್ಕಂಥ ಪುಣ್ಯ ಪಾಪಗಳು, ಅವರು ದ್ವೇಷ ಮಾಡಿದವರಿಗೆ ಪಾಪ ಹೋಗ್ತತಿ, ಸ್ತುತಿಸಿದವರಿಗೆ ಪುಣ್ಯ ಹೋಗ್ತತಿ. ಹಿಂಗಾಗಿ ಕರ್ಮ ಅಂತಕ್ಕಂಥದ್ದು ಎಲ್ಲ ನಾಶ ಆಯ್ತು. ಆದ್ರಿಂದ ಸರ್ವ ಕರ್ಮಗಳು, ಎಲ್ಲಾ ಕರ್ಮಗಳು, ಜ್ಞಾನಿಯ ಕರ್ಮಗಳು ಇಲ್ಲ ಆಗ್ತದೆ. ಕರ್ಮಗಳನ್ನೇ ಇಲ್ಲ ಅಂದ್ರೆ ಮುಂದೆ ಜನ್ಮನೇ ಇಲ್ಲ. ಈ ರೀತಿಯಾಗಿ ಇಲ್ಲಿ ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ, ಯಾವ ಒಂದು ಕಾಮನೆಗಳು ಅವ್ರಿಗಿರಾಗಿಲ್ಲ. ಮತ್ತೆ ಕರ್ಮಗಳಂತೂ ಜ್ಞಾನದಿಂದ ನಾಶ ಆಗಿಬಿಟ್ಟವು, ಎಲ್ಲ ಹೋಗಿಬಿಟ್ಟವು. ಈ ರೀತಿಯಾಗಿ ಅಲ್ಲಿ ಏನು ಉಳಿಲಾರ್ದಂಗೆ ನಾಶ ಆಗಿಬಿಟ್ಟು ತಮಾಹು ಪಂಡಿತ ಎಂಬುದ ಅಂತವರಿಗೆ ಇಲ್ಲಿ ಪಂಡಿತ ಅಂತ ಹೇಳ್ತಾ ಇದ್ದಾರೆ. ಆ ಪಂಡಿತರಾದಂಥವ್ರು ಏನ್ ಮಾಡ್ತಾರ? ಸತ್ತವರಿಗೆ ಆಗಾಗ್ಲಿ ಇದ್ದವರಿಗೆ ಆಗಾಗ್ಲಿ ಶೋಕ ಮಾಡೋಗಿಲ್ಲ. ಯಾಕಂದ್ರೆ ಯಥಾರ್ಥವಾಗಿ ತಿಳ್ಕೊಂಡಾರ. ಅವರು ಸತ್ತನ್ನು ಸತ್ಯವಾಗಿ ತಿಳಿದಾರ, ಅಸತ್ತನ್ನ ಅಸತ್ಯವಾಗಿ ತಿಳಿದುಕೊಂಡಿದಾರ. ಸತ್ತಿನಲ್ಲಿ ಅಸತ್ಯ ಅಂತ ಅವರು ಭ್ರಾಂತಿ ಆಗಿಲ್ಲ, ಹೌದಿಲ್ಲ? ಇಲ್ಲಿ ಅರ್ಜುನನಿಗೆ ಭ್ರಾಂತಿ ಆಗಿದ್ದು ಆತ್ಮ ಸತ್ಯವಾಗಿದ್ರು ಕೂಡ ಅದನ್ನ ಅಸತ್ಯ ಅಂತ ತಿಳ್ಕೊಂಡ. ಆಮೇಲೆ ಆತ್ಮ ಚಿದ್ರೂಪವಾಗಿದ್ರು ಜಡ ಅಂತೇಳಿ ತಿಳ್ಕೊಂಡ. ಅಲ್ಲಿ ಹೇಳಿದನಲ್ಲ ಏನಂತ? ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಾತ ಚೇತಸ ಅಂತ ಹೇಳಿದಾನ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಾತ ಚೇತಸ ಅಂದ್ರ ಇವರು ಲೋಭ ಒಂದು ಅಂತಕ್ಕಂತ ಒಂದು ಇದರ್ಲಿಂದ ನನ್ನ ಬುದ್ಧಿ ತಿಳಿಗೊಡವಲ್ತು ಅಂತ ಹೇಳ್ತಾ ಇದ್ದಾನಲ್ಲ. ಆದ್ರೆ ಆತ್ಮತತ್ವವನ್ನ ಚೇತನ ಸ್ವರೂಪ ಚಿದ್ರೂಪ ಐತೆ ಅದು, ಆದ್ರೆ ಇಲ್ಲಿ ತಿಳಿಯವಲ್ತು ಅಂತ ಹೇಳ್ತಾ ಇದ್ದಾನೆ. ಮತ್ತ ಆನಂದದ ಬಗ್ಗೆ ಕಥಂ ಸುಖಿನ ಶ್ಯಾಮ ಮಾಧವ ಸ್ವಜನಂ ಹಿ ಕಥಮತ್ವ ಸುಖಿನ ಶ್ಯಾಮ ಮಾಧವ, ನಾನು ಹೆಂಗ ಸುಖಿ ಆಗ್ತೀನಿ ಅಂತಾನೆ. ಅಂದ್ರೆ ಆನಂದವನ್ನು ದುಃಖ ರೂಪವಾಗಿ ತಿಳ್ಕೊಂಡಿದ್ದಾನೆ. ಇಲ್ಲಿ ನಾನು ಹೆಂಗ ಸುಖಿ ಆಗ್ತೀನಿ ಅಂದ್ರೆ, ನಾನು ಅಂದ್ರೆ ಏನಿಲ್ಲಿ ಆತ್ಮ. ಆತ್ಮ ಏನು ಸುಖ ರೂಪ ಐತೋ ದುಃಖ ರೂಪ ಐತೋ? ಸುಖ ರೂಪ ಐತಿ, ಸುಖದ ಸ್ವರೂಪ ಐತೆ ಅದು. ಆದ್ರೂ ಕೂಡ ನಾನು ಹೆಂಗ ಸುಖಿ ಆಗ್ತೀನಿ ಅಂತನವ. ನಾನು ಹೆಂಗ ಸುಖಿ ಆಗ್ತೀನಿ ಅಂದ್ರ ಆತ್ಮ ಆನಂದ ಸ್ವರೂಪ ಇದ್ದದ್ದನ್ನ ದುಃಖ ರೂಪವಾಗಿ ತಿಳಿದುಕೊಂಡಿದ್ದಾನ. ಆದ್ದರಿಂದ ಇಲ್ಲಿ ಶೋಕ ಮಾಡ್ತಾ ಇದ್ದಾನೆ. ಪರಮಾತ್ಮ ಹೇಳ್ತಾನ, ಪಂಡಿತರಾದಂಥವ್ರು, ನೀನು ಪಂಡಿತರಂತೆ ಮಾತುಗಳನ್ನ ಆಡ್ತಿ, ಮತ್ತ ಸತ್ತವರಿಗಾಗಿ ಇದ್ದವರಿಗಾಗಿ ಶೋಕ ಮಾಡ್ತಿದ್ದಿ. ಯಾರಿಗಾಗಿ ಶೋಕ ಮಾಡಬಾರ್ದು? ಅವರಿಗಾಗಿ ನೀ ಶೋಕ ಮಾಡಕತ್ತಿ. ಪಂಡಿತರಂತಾನೆ ಮಾತುಗಳನ್ನ ಆಡಕತ್ತಿ. ನಿನಗೆ ಪಂಡಿತ ಅನ್ಬೇಕು ಅಜ್ಞಾನಿ ಅನ್ಬೇಕು ಒಂದು ತಿಳಿತಾ ಇಲ್ಲ. ಪಂಡಿತರಾದಂಥವ್ರು ಸತ್ತವರಿಗಾಗಲಿ ಇದ್ದವರಿಗಾಗಲಿ ಅವರು ಶೋಕ ಮಾಡುವುದಿಲ್ಲ. ಅವರು ಸಮದರ್ಶಿಗಳಾಗಿರ್ತಾರು, ಎಲ್ಲರಲ್ಲಿಯೂ ಕೂಡ ಸಮಭಾವನೆ ಉಳ್ಳವರು ಆಗಿರ್ತಾರು ಅಂತ ತಿಳ್ಕೊಂಡು ಅಶೋಚಾನನ್ ವಶೋಚಸ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಶ್ಚ ನಾನು ಶೋಚಂತಿ ಪಂಡಿತಾ ಅಂತೇಳಿ ಈ ಒಂದು 11ನೇ ಶ್ಲೋಕ ಇಲ್ಲಿಗೆ ಮುಕ್ತಾಯ ಆಯ್ತು. ಇಲ್ಲಿಗೆ ವಿಷಯ ಸಮಾಪ್ತಿ ಆಗಲ್ಲ ಅಂತ ಹೇಳ್ತಾ ವಿರಾಮ ಮಾಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. जय मंगलम जय नमः पार्वती पतये शिव हर हर महादेव. श्रीमद् जगद्गुरु सिद्धारूढ़ स्वामी महाराज की जय. सद्गुरु रुद्रावधूत महाराज की जय. सद्गुरु सहजानंद अवधूत महाराज की जय. सकल साधु संत महाराज की जय. जय मंगलम जय नमः पार्वती पतये शिव हर हर महादेव.